ರಾಮಚಂದ್ರ ಎಲ್ಲಿರುವೆ ರಾಘವ ಕಾನನ ಮಧ್ಯದಿ ಎಲ್ಲಿರುವೆ ರಾಘವ ಕಾನದ ಮಧ್ಯದಿ ಹಳೆದಲೆದು ನಾವು ಹಡವಿಯಲ್ಲಿಂದು ಹೇ ರಾಘವ ಹೇ ರಾಮಚಂದ್ರ ಅಲೆದಲೆದು ನಾವು ಹಡವಿಯಲ್ಲಿಂದು ಬಳಲುತ್ತಲಿರುವೆವು ದಾರಿಯ ಕಾಣ. ಹೇ ರಾಘವ ರಾಮಚಂದ್ರ ರಾಮಚಂದ್ರ ಬಳಲುತ್ತಲಿರುವೆವು ದಾರಿಯ ಕಾಣ. ಎಲ್ಲಿರುವೆ ರಾಘವ ಕಾಣದ ಎಲ್ಲಿರುವೆ ರಾಘವ ರಾಮಚಂದ್ರ ರಾಘವ ಹೇ ರಾಘವ ಹೇ ರಾಮಚಂದ್ರ ರಾಮಚಂದ್ರ ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೇ ರಾಘವ, ಎಲ್ಲಿ ಹುಡುಕಿದರೂ ನಿನ್ನ ದರ್ಶನವಾಗಲೇ ಇಲ್ಲವಲ್ಲ ಸಹೋದರ. ಅಣ್ಣ ಅಣ್ಣನನ್ನು ಎಲ್ಲಿಯಾದರೂ ಸರಿ ಹುಡುಕದೆ ನಮ್ಮ ಎಲ್ಲಿಯಾದರೂ ಸರಿ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಾಗುತ್ತಿಲ್ಲ ಸಹೋದರ. ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ನಮ್ಮ ಆಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ಹೇ ರಾಘವ. ಹೇ ರಾಮಚಂದ್ರ ಅಗ್ರಜ ಶಾಂತನಾಕು, ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡುವುದು ಬೇಡ. ನಡೆ, ಎಲ್ಲಾದರೂ ಸರಿ ಹುಡುಕೋಣ. ರಾಘವ ರಾಮ ಧಾಮ ದಶರಥ ರಾಮ ಪರಂಧಾಮ ದಶರಥ ರಾಮ ವಾಸೋಲ ರಾಮ ಸದಾ ರಾಮ ನಾಮ ವಾಸೋಲ ರಾಮ ಸದಾ ರಾಮ ನಾಮ ಶ್ರೀ ರಾಮ ಪರಮ ಪಾವನ ರಾಮ ಶ್ರೀ ರಾಮ ಪರಮ ರಾಮ ಪರಮ ಸೀತಾ, ಪುತ್ರ ಲಕ್ಷ್ಮಣ, ಅಣ್ಣ ಪರಮ ಪಾವನಿಯಾದ ಗಂಗಾ ಮಾತೆಗೆ ನಮಸ್ಕರಿಸಿ ಮುಂದೆ ಹೋಗೋಣ. ಆಗಲಿ ಅಣ್ಣ. ಪರಮ ಪಾವನಿಯಾದ ಗಂಗಾ ಮಾತೆಗೆ ನಮಸ್ಕರಿಸು. ನಮಸ್ಕರಿಸು. ಪರಮ ಪಾವನೆ ಕರುಣಾಂತರ
ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉದ್ಧರಿಸಿದ ತಾಯೇ ನಿರುಪಮ ತೆರಿದಳೆ ನಿನ್ನಯ ನನುದಿನ ನಿರುಪಮ ತೆರಿದಳೆ ನಿನ್ನಯ ನನುದಿನ ನಿರುಪಮ ತೆರಿದಳೆ ನಿನ್ನಯ ಅನುದಿನ 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 ನಿರಂತರವು ಸ್ಮರಿಸುವು ಅನುನಯಸಿ ತುರನರ ಸೇವಿತೆ ಹೊರಗಂಗೆ ಪರಮ ಪಾವನೆ ಕರುಣಾಕರಾಯೆ ಪರಮ ಪಾವನೆ ಕರುಣಾಕರಾಯೆ ತುರನರ ಸೇವಿತೆ ಹೊರಗಂಗೆ 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 ಒಂದೇ ಬೇಸರ ಗಂಗೆ ಮಂದ ಸ್ಮಿತದಿಂದ ಒಂದೇ ಬೇಸರ ಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ ಅಮ್ಮ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ತೊಳೆದೆ ಎಲ್ಲೆಲ್ಲೂ ನೀನಿರುವೆ ಸಕಲ ಪಾಪಗಳೆಲ್ಲವ ನೀ ತೊಳೆದೆ ಹರನ ಶಿರದಲ್ಲಿ ಧರಿಸಿರುವ ಪರಮ ಪಾವನೆ ನೀನಮ್ಮ ಹರನ ಶಿರದಲ್ಲಿ ಧರಿಸಿರುವ ಪರಮ ಪಾವನೆ ನೀನಮ್ಮ ಜುಳು ಜುಳು ಹರಿಯದ ಸುರನರ ಪೂಜಿತೆ ಜುಳು ಜುಳು ಹರಿಯದ ಸುರನರ ಪೂಜಿತೆ ನಿರತವುದರಿಗೆ ವರಪ್ರದಾತೆ ನಿರತವುದರಿಗೆ ವರಪ್ರದಾತೆ ಒಂದೇ ಬೇಸರ ಗಂಗೆ ಮಂದ ಸ್ಮಿತದಿಂದ ಸಕಲ ಜೀವಕ್ಕೂ ನೀನೇ ಅಮೃತ ವರ್ಷಿಣಿ ಅಮ್ಮ ಅಮ್ಮ ಜಗನ್ಮಾತೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೊರಟಿರುವ ನಮಗೆ ಯಾವ ಕಷ್ಟ ನಷ್ಟಗಳು ಬಾರದಂತೆ ಸದಾಕಾಲ ನಮ್ಮನ್ನು ಕಾಪಾಡು ತಾಯಿ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಪರಮ ಪಾವನೆಯಾದ ಗಂಗಾ ಮಾತೆಯ ಕೃಪಾ ದೃಷ್ಟಿಯು ಸಕಲ ಜೀವರಾಶಿಗಳಿಗೂ ಅಮೃತ ವರ್ಷಿಣಿ. ಅದು ಗುಹರಾಜನು ಇತ್ತಲೇ ಬರುವಂತಿದೆ. ರಾಮ ರಾಮ
ಸೀತಾದಿ ಜೀವ ಸಮುಂದರಾಂಗ ರಘುರಾಮ ರಾಮ ರಾಮ ಶ್ರೀರಾಮಚಂದ್ರ ನಿನಗೆ ನಮಸ್ಕರಿಸಿದೆ. ಗುಹನೆ, ನಿನಗೆ ಮಂಗಲವಾಗಲಿ. ಮೇಲೇಳು. ನೀನು ಮತ್ತು ನಿನ್ನ ಪರಿವಾರದವರೆಲ್ಲರೂ ಕ್ಷೇಮವೇ? ನಿನ್ನ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮವಾಗಿದ್ದೇವೆ. ನಿಮ್ಮ ಬದಗಿರುವ 14 ವರ್ಷದ ವನವಾಸದ ವಾಕ್ಯವನ್ನು ಕೇಳಿ ನನಗೆ ಸಹಿಸಲಾರಷ್ಟು ದುಃಖವಾಯಿತು. ಗುಹನೆ, 14 ವರ್ಷದ ವನವಾಸವನ್ನು ಈ ನಮ್ಮ ಶೃಂಗಬೇರಿಪುರದಲ್ಲಿಯೇ ಕಳೆಯುತ್ತಾ ನಮ್ಮನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ ದೇವ. ಗುಹನೆ, ನಿನ್ನ ಮಾತುಗಳಿಂದ ನನ್ನ ಮನಸ್ಸಿಗೆ ಸಂತೋಷವಾಗಿದ್ದರೂ ಸಹ ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದನಾದ್ದರಿಂದ 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿದ್ದೇನೆ. ಇದು ನನ್ನ ನಿಬಂಧನೆ. ಗುಹನೆ, ಹಾಗೇನಾದರೂ ನೀನು ನನಗೆ ಸಹಾಯವನ್ನು ಮಾಡಲೇಬೇಕೆಂದಿದ್ದರೆ ಇದು ಈ ಗಂಗಾ ನದಿಯಿಂದಾಚೆಗೆ ದಾಟಿಸು. ನಿನಗೆ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಸ್ವಾಮಿ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗ ಒದಗಿ ಬಂದಲ್ಲ. ಆಹಾ ಆಹಾ, ನಾನೇ ಧನ್ಯನು. ಆದರೆ ಹಿಂದೆ ಮಿಥಿಲಾಪಟ್ಟಣಕ್ಕೆ ಹೋಗುವಾಗ ನಿಮ್ಮ ಪಾದ ಸೋಕಿ ಒಂದು ಬಂಡೆ ಹೆಣ್ಣಾಯಿತಂತೆ. ಈಗಲಾದರೂ ನನ್ನ ದೋಣಿಯಲ್ಲಿ ಸಣ್ಣ ಪುಟ್ಟ ಕಲ್ಲುಗಳು ಬಹಳ ಇವೆ. ಅವುಗಳೆಲ್ಲ ಹೆಣ್ಣಾದರೆ ನನ್ನ ಗತಿಯೇನು ದೇವ? ಗುಹನೆ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದೆನು. ನನ್ನೀ ಪಾದಗಳನ್ನು ತೊಳೆದು ಪೂಜಿಸಬೇಕೆಂದಲ್ಲವೇ ನಿನ್ನ ಮನದ ಬಯಕೆ? ಹೌದು ಸ್ವಾಮಿ. ಹಾಗೇ ಆಗಲಿ. ನಿನ್ನ ಇಷ್ಟಾರ್ಥ ಸಿದ್ಧಿ ಆಗಲಿ ಗುಹನೆ. ಆಗಲಿ ಸ್ವಾಮಿ.
ರಾಮ ಜನಕರ ಜನದ ಮತನ ಜನಕೀಯ ರಮಣನ ಜನಕರ ಜನದ ಮತನ ಜನಕೀಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆನ ಧನ್ಯನಾದೆನ ಜನಕರ ಜನದ ಮತನ ಜನಕೀಯ ರಮಣನ ಪಾಪ ಕಳೆವ ಪರಮಾತ್ಮನ ನಿಯಮನ ಪಾಪ ಕಳೆವ ಪರಮಾತ್ಮನ ನಿಯಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಜನಕನು ವಿಯೋಗಕ್ಕೆ ತುತ್ತಾಗಿರುವನು. ನೀವಿನ್ನು ಅರಮನೆಗೆ ತೆರಳಿ ರಾಜ ಕಾರ್ಯಗಳನ್ನು ಗಮನಿಸಿರಿ. ಹಾಗೆ ಆಗಲಿ ಸುಮಂತ್ರರೇ. ಇದಾವ ಘನ ಕಾರ್ಯವೆಂದು ನೀವು ಇಷ್ಟೊಂದು ಚಿಂತಿಸುತ್ತಿರುವಿರಿ. 14 ವರ್ಷಗಳ ಕಾಲ ವನವಾಸವನ್ನು ಕೇವಲ 14 ದಿನಗಳಂತೆ ಕಳೆದು ಬರುತ್ತೇನೆ. ನೀವಿನ್ನು ಅರಮನೆಗೆ ತೆರಳಿ ಅಲ್ಲಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿಬಿಡಿ. ಸುಮಂತ್ರರೇ, ನನ್ನ ಸಹೋದರರಾದ ಭರತ ಶತ್ರುಘ್ನರಿಗೆ ಈ ರಾಮನ ಆಶೀರ್ವಾದವನ್ನು ಹೇಳಿಬಿಡಿ. ಸ್ವಾಮಿ, ನಾವೇ ಸಿದ್ಧವಾಗಿದೆ. ಹಾಗೆ ಆಗಲಿ ಮಾಡಿಸಿ. ಸುಮಂತ್ರ. ಬಹಳ ಸಂತೋಷ.
ಧನ್ಯನಾದೆ ಹಿಂದಾಂಬಿಕೆ ಧನ್ಯನಾದೆ ಹಿಂದಾಂಬಿಕೆ ಧನ್ಯನಾದೆ ಹಿಂದಾಂಬಿಕೆ ಧನ್ಯನಾದೆ ರಾಮ 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 ಭವ ಸಮುದ್ರ ದಾಟಿಸುವ ಯುವರಂದದಿ ದಾಟಿಸುವೆ ಭವ ಸಮುದ್ರ ದಾಟಿಸುವ ಯುವರಂದದಿ ದಾಟಿಸುವೆ ಹಿಂದಾಂಬಿಕೆ ಧನ್ಯನಾದೆ ಹಿಂದಾಂಬಿಕೆ ಧನ್ಯನಾದೆ ರಾಮ ರಾಮ ದೇವ ದೇವ ನಿನ್ನಂತವ ಸಿರಿ ಅಂದದ ದಾಟಿಸುವೆ ದೇವ ದೇವ ನಿನ್ನಂತವ ಸಿರಿ ಅಂದದ ದಾಟಿಸುವೆ ಹಿಂದಾಂಬಿಕೆ ಧನ್ಯನಾದೆ ಹಿಂದಾಂಬಿಕೆ ಧನ್ಯನಾದೆ ರಾಮ 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 ಸೀತಮ್ಮರೇ ನೀವಿರಲ್ಲ ಸೀತಮ್ಮರೇ ಇರಲ್ಲ ಲಕ್ಷ್ಮಣ, ಅಲ್ಲಿ ನೋಡು, ಕೆಂದುಳಿಯು ಹೆದ್ದು ನವಮಂಡಲವನ್ನು ಮುತ್ತಿರುವುದು. ತುರಗಗಳ ಕುರುಪುಟದಿಂದದ ಕೆಂದುಳನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ಬೇಟೆಗಾಗಿ ಬಂದಿರುವರೇನೋ, ಹೋಗಿ ನೋಡಿ ಬಾ. ಅಣ್ಣ ಅಣ್ಣ ಮತ್ಯಾರು ಅಲ್ಲ ಅಣ್ಣ, ಆ ಭರತನೇ ಕೈಕೆಯ ಪ್ರೇರೇಪಣೆಯಿಂದ ನಮ್ಮನ್ನು ಕೊಲ್ಲಲು ಹಿತ್ತ ಕಡೆ ಬರುತ್ತಿರುವಂತೆ ತೋರುವುದು. ಅಣ್ಣ ಆಜ್ಞೆಯನ್ನು ಕೊಡು, ಈಗಲೇ ಒಂದೇ ಬಾಣದಿಂದ ಅವನನ್ನು ಸಂಹರಿಸಿ ಬಿಡುತ್ತೇನೆ. ಸಹೋದರ, ಶಾಂತನಾಗು. ಭರತನ ಸೋದರ ಪ್ರೇಮವನ್ನ ನೀನರಿಯೆ. ಅವನು ನಮ್ಮ ನಾಶಕ್ಕಾಗಿ ಬರುತ್ತಿರುವನೋ ಅಥವಾ ಕ್ಷಮಾ ಯಾಚನೆಗಾಗಿ ಬರುತ್ತಿರುವನೋ ತಿಳಿದು ನೋಡೋಣ. ಅಣ್ಣ ನಮಸ್ಕರಿಸು. ಅಣ್ಣ ನಮಸ್ಕರಿಸಿ. ಭರತ ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ಅಲ್ಲಿ ಎಲ್ಲರೂ ಕ್ಷೇಮವೇ? ಕ್ಷೇಮದಿಂದಿರುವರಣ್ಣ. ಭರತ, ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಲು ಆತುರವಾಗುತ್ತಿರುವುದು. ಒಬ್ಬೊಬ್ಬರ ಯೋಗಕ್ಷೇಮವನ್ನು ಕೇಳುವೆನು. ಹೇಳುವೆಯಾ ತಮ್ಮ? ಹೇಳುವೆನಣ್ಣ. ಮೊದಲನೆಯದಾಗಿ ನಮಗೆ ಅಕಾರ ಉಕಾರ ಮಕಾರಗಳ ರಸಪಾನ ಮಾಡಿಸಿ ಸಪ್ತ ಋಷಿಗಳಲ್ಲಿಯೇ ಶ್ರೇಷ್ಠನೆನಿಸಿಕೊಂಡ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರೇ ಸಹೋದರ? ಕ್ಷೇಮದಿಂದಿರುವರಣ್ಣ. ಸಚಿವರಲ್ಲಿಯೇ ಶ್ರೇಷ್ಠರಾದ ಮಂತ್ರಿ ಸುಮಂತ್ರರು ಕ್ಷೇಮದಿಂದಿರುವರು ತಾನೇ? ಮಂತ್ರಿ ಸುಮಂತರು ಕ್ಷೇಮದಿಂದಿರುವರಣ್ಣ. ಪತಿಯ ಎದುರಿನಲ್ಲಿ ಕಣ್ಣೀರು ಸುರಿಸುತ್ತ ಒಂದು ಮಾತನ್ನೂ ಹಾಡದೆ ಮೌನವಾಗಿ ಕಳುಹಿಸಿಕೊಟ್ಟ
ಸಹೋದರ ಲಕ್ಷ್ಮಣನ ತಾಯಿ ಸುಮಿತ್ರಾ ದೇವಿಯವರು ಕ್ಷೇಮದಿಂದಿರುವರೇ ಸಹೋದರ? ಕ್ಷೇಮದಿಂದಿರುವರಣ್ಣ. ನವಮಾಸಗಳು ಒತ್ತು ಎತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾರದ ಸಂಕಟದಲ್ಲಿ ಬೀಳ್ಕೊಟ್ಟ ನನ್ನ ಭಾಗ್ಯ ಜನನಿ, ನನ್ನ ಹೆತ್ತ ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರೇ ಸಹೋದರ? ಕ್ಷೇಮದಿಂದಿರುವರಣ್ಣ. ಭರತ ಅಣ್ಣ, ಈ ರಾಮನಿಗೆ ಆರಾಮವಾಸವನ್ನ ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾ ಮಾತೆಯವರು ಕ್ಷೇಮದಿಂದಿರುವರು ತಾನೆ? ಅವರ ಕ್ಷೇಮಕ್ಕೆ ಕುಂದೇನಣ್ಣ, ಕ್ಷೇಮದಿಂದಿರುವರು. ಭರತ ಅಣ್ಣ, ಹೀಗೆ ಬಾ. ಈಗ ಹೇಳು ಭರತ, 60,000 ವರ್ಷಗಳ ಕಾಲ ಹವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚರಿಯ ನಮ್ಮಂತಹ 4 ಸುಪುತ್ರರನ್ನು ಪಡೆದುದಲ್ಲದೆ ಕಟುವಾಂಗ ಎಂಬ ಹೆಸರಿನಿದ್ದವನು ಪುಷ್ಪರಥ ಎಂಬ ಹನ್ವರ್ತ ನಾಮವನ್ನು ಪಡೆದು ಹಿಂದೆ ದೇವಾಸುರರ ಯುದ್ಧದಲ್ಲಿ ಒಬ್ಬನೇ ರತಿಕನಾಗಿ ಹೋರಾಡಿ ಜಯವನ್ನು ಹೊಂದಿ ದೇವಾನುದೇವತೆಗಳಿಂದ ದಶರಥ ದಶರಥ ಎಂಬ ಬಿರುದಾಂಕಿತವನ್ನು ಪಡೆದ ನನ್ನ ತಂದೆಯವರು ಕ್ಷೇಮದಿಂದಿರುವರೇ ಸಹೋದರ? ಅಣ್ಣ, ಎಲ್ಲರ ಕ್ಷೇಮಕ್ಕೂ ಹಂಚವಾಯಿತಣ್ಣ, ಹಂಚವಾಯಿತು. ಏನು ಭರತ, ಅಣ್ಣ, ಏನು ಹೇಳುತ್ತಿರುವೆ? ಹೌದು ಅಣ್ಣ, ನೀವು ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕವಾಸಿಯಾದನಣ್ಣ. ಜನಕ ಜನಕ ತಂದೆ ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿಲ್ಲದಂತಾಯಿತೆ. ತಂದೆ ತಂದೆ ಸ್ವರ್ಗದಲ್ಲಿರುವ ನಿಮಗೆ ಇಲ್ಲಿಂದಲೇ ವಂದಿಸುವೆವು, ಇಲ್ಲಿಂದಲೇ ವಂದಿಸುವೆವು. ಜನಕ ಜನಕ ನಮ್ಮ ಹಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದೆಯ. ನಿಮ್ಮ ಅಂತಿಮ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿದ್ದು ಸೇವೆಯನ್ನು ಮಾಡುವ ಭಾಗ್ಯ ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಜನಕ
ಭರತ, ಅಣ್ಣ. ಶತ್ರುಘ್ನ, ಅಣ್ಣ ನೀವೇ ಪುಣ್ಯಶಾಲಿಗಳಪ್ಪ. ಜನಕನ ಮರಣ ಕಾಲದಲ್ಲಿ ಸನಿಹದಲ್ಲಿದ್ದು ಅವರ ಸೇವೆ ಮಾಡಿರುವಿರಿ. ನೀವೇ ಪುಣ್ಯಶಾಲಿಗಳು. ಅಣ್ಣ, ಆ ಪುಣ್ಯವು ನಮಗೂ ಲಭಿಸದಂತಾಯ್ತಣ್ಣ, ಲಭಿಸದಂತಾಯ್ತು. ಏನು ಭರತ, ಏನು ಹೇಳುತ್ತಿರುವೆ? ಅಣ್ಣ, ಜನಕನ ಮರಣ ಕಾಲದಲ್ಲಿ ನಾವೂ ಸಹ ಅವರ ಬಳಿಯಲ್ಲಿರಲಿಲ್ಲವಣ್ಣ. ಏನು ಭರತ, ಜನಕನ ಮರಣ ಕಾಲದಲ್ಲಿ ನೀವುಗಳು ಸಹ ಸನಿಹದಲ್ಲಿರಲಿಲ್ಲವೇ? ಇರಲಿಲ್ಲವಣ್ಣ. ಅಯ್ಯೋ ಜನಕ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕೆಚ್ಚದೆಯ ನಮ್ಮಂತಹ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅಂತಿಮ ಕಾಲದಲ್ಲಿ ಯಾರೊಬ್ಬರೂ ನಿಮ್ಮ ಬಾಯಿಗೆ ಗಂಗೋದಕವನ್ನು ಬಿಡಲಿಲ್ಲವೇ? ಜನಕ, ನಾವೆಂತಹ ನಿರ್ಭಾಗ್ಯ ಪುತ್ರರು. ಕಳೆದು ಹೋದುದಕ್ಕೆ ಚಿಂತಿಸಿ ಫಲವಿಲ್ಲ. ನೀನಿನ್ನು ನಡೆ ತಮ್ಮ. ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ನಿಲ್ಲದ ರಾಜ್ಯವೂ ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ಪಟ್ಟಾಭಿಷಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯವನ್ನಾಳು. ನಡೆ ತಮ್ಮ. ಅಣ್ಣ, ಏನು ಹೇಳಿದಿರಿ? ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನು ಇರಲಾರೆನಣ್ಣ. ನೀನು ಅಯೋಧ್ಯೆಗೆ ಬಂದು ಸಿಂಹಾಸನವನ್ನು ಹೇರಿ ರಾಜ್ಯಭಾರ ಮಾಡುವಂತೆ, ನಮಗೆ ಆನಂದವನ್ನುಂಟು ಮಾಡುವಂತೆ ಬಾ ಅಣ್ಣ. ಇಲ್ಲ ಸಹೋದರ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕರ್ತವ್ಯದಲ್ಲಿ ನಿರತನಾಗಿರುವೆನು. ಅದು ಅಲ್ಲದೆ ನಿನ್ನ ಭಾಗ್ಯಕ್ಕೆ ಬಂದ ಸಿಂಹಾಸನವನ್ನು ನಾನು ಹೇರುವುದಾದರೇನು? ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಗ್ರಜ, ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ದತ್ತಾಪರ ದೋಷ ಎಲ್ಲಿಂದ ಬರುವುದಣ್ಣ? ಇಲ್ಲ ಸಹೋದರ, ಅಣ್ಣ, ನೀನು ಏನೇ ಹೇಳಿದರೂ ಇದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಅಣ್ಣ ರಾಮಚಂದ್ರ, ನನ್ನದೊಂದು ಕೋರಿಕೆಯನ್ನಾದರೂ ನಡೆಸಿಕೊಡುವೇನೆ ಅಣ್ಣ? ಕೇಳು ತಮ್ಮ, ನಡೆಸಿಕೊಡುತ್ತೇನೆ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನು ಇರಲಾರೆನಣ್ಣ. ಆದುದರಿಂದ ನಿಮ್ಮ ಈ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಿ ಕೊಡಿ. ಅವುಗಳನ್ನು ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ನಾನು ನೆಪ ಮಾತ್ರಕ್ಕೆ ರಾಜ್ಯಭಾರ ಮಾಡುವನು. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೇ ದಿವಸ ನನಗೆ ದರ್ಶನವನ್ನು ಕೊಡಬೇಕು. ಇಲ್ಲವಾದರೆ ಈ ದೇಹವನ್ನು ಅಗ್ನಿಗೆ ಆಹುತಿಯಾಗುವೆನಣ್ಣ. ಸಹೋದರ, ಇದು ನಿನ್ನ ಪಾದದಾಣೆಗೂ ಸತ್ಯ, ಸತ್ಯವನ್ನ ಸತ್ಯ. ಭರತ, ಬಹಳ ಸಂತೋಷ. ನಿನ್ನಿಷ್ಟದಂತೆಯೇ ಆಗಲಿ. 14 ವರ್ಷಗಳ ಕಾಲ ವನವಾಸವನ್ನು ಮುಗಿಸಿಕೊಂಡು ನಾನು ಮರುದಿನವೇ ನಿನಗೆ ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ಆಗಬಹುದು. ತೆಗೆದುಕೋ ಈ ಪಾದುಕೆಗಳನ್ನು. ತನ್ನೊಡಲದ ಪವನ ತಡೆದೆನಿತೋ ತವಕದಿಂದ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ ತನ್ನೊಡಲದ ಪವನ ತಡೆದೆನಿತೋ ತವಕದಿಂದ ಬೆಳೆಸಿದ ತಾಯಿಗೆ ಭಾಗ್ಯವಿಲ್ಲ. ರಾಮ
ಪರಮ ಜಪ ತಪ ಪುಣ್ಯ ಪರಮ ಜಪ ತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರಿಗೆ ಭಾಗ್ಯವಿಲ್ಲ ರಾಮ ಸಹಜರಿಂ ಶ್ರೀರಾಮ ಸಹಜರಿಂ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಪುಣ್ಯವಿಲ್ಲ ರಾಮ ಕಾಡು ಮರವಂ ಕಡಿದು ಕಾಲಿನಿಂ ಧುಳಿದು ಪಾಡು ಪರುತ್ತಿದರು ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿ ಒದಗಿದ ಪುಣ್ಯ ಕೆಡೆಯುಂಟೆ ಜಗಜೀ ಜಗಜೀ ಅಣ್ಣ ನಾವಿನ್ನು ಹೋಗಿ ಬರುವ ಹೋಗಿ ಬನ್ನಿ, ನಿಮಗೆ ಮಂಗಳವಾಗಲಿ. ಪಾವನ ಪರರಾಮ ಶ್ರೀರಾಮ ಪಾವನ ಪರರಾಮ ಶ್ರೀರಾಮ ವಂಶ ಸೋಮ ನಮಗಿಯ ರಾಮ ರಘುವಂಶ ಸೋಮ ನಮಗಿಯ ರಾಮ ಪಾಲಿಪ ಜನನಿಧಿ ಸೋಮ ಭಕ್ತರ ಪಾಲಿಪ ಜನನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತನ ಭ್ರಾತೃವಾತ್ಸಲ್ಯವನ್ನ? ಏನು ಹರಿಯಲ್ಲ. ಅಣ್ಣ ಏನು ಹರಿಯದೆ ಅಜ್ಞಾನದಿಂದ ಮಾತನಾಡಿದ ನನ್ನನ್ನು ಕ್ಷಮಿಸಣ್ಣ. ಚಿಂತೆ ಇಲ್ಲ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಪ್ರಜೆಗಳು ಆಗಾಗ ಬಂದು ನಮ್ಮನ್ನ ಕಾಡುವರು. ಆದ ಕಾರಣ ದಂಡಕಾರುಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ನಡೆಯಿರಿ. ಆಗಲೇ ಅಣ್ಣ. ಓಹೋ ಓಹೋ ಮೇವು ಬರಲಿದೆ. ಓಹೋ ಓಹೋ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಹಾರಿ ಜೀವವಾಹಿರುವೆನಾ, ಹಾರಿ ಜೀವವಾಹಿರುವೆನಾ. ಹಿರಿಯಿರಿದೋ ಹಿರಿಯುವೆನು, ಮುರಿ ಮುರಿದೋ ನುಂಗುವೆನು. ಹಿರಿಯಿರಿದೋ ಹಿರಿಯುವೆ, ಮುರಿ ಮುರಿದೋ ನುಂಗುವೆನು. ಜೀವ ಕಾವ ಮೇವು ಬರಲಿದೆ, ಜೀವ ಕಾವ ಮೇವು ಬರಲಿದೆ, ಮೇವು ಬರಲಿದೆ, ನನಗೆ ಮೇವು ಬರಲಿದೆ. ಏನಾಸ
ಆಶ್ಚರ್ಯವಿದು. ಈ ಪ್ರವೇಶವು ಎಷ್ಟು ರಮ್ಯವಾಗಿ ಕಾಣುತ್ತಿರುವುದು. ನನ್ನ ಸುಕುಮಾರ ಶಂಭೂಕನು ಸೂರ್ಯದೇವರನ್ನು ಕುರಿತು ತಪಸ್ಸನ್ನಾಚರಿಸುತ್ತಿರುವನು. ಆತನ ತಪಸ್ಸು ಇಲ್ಲಿಗೆ ಮುಗಿಯಿತು. ಶಂಭೂಕ ಶಂಭೂಕ ಅವನಿಗೆ ಬೇಕಾದ ಮದ್ದು ಮಾಂಸವನ್ನು ಒದಗಿಸಿ. ಶಂಭೂಕ, ಅಯ್ಯೋ ಕುಮಾರ ಎಲ್ಲಿರುವೆ? ಅಯ್ಯೋ, ಯಾರ ನನ್ನ ಮಗನನ್ನು ಕೊಂದಿರೋ ಪಾಪಿಗಳು! ಅಯ್ಯೋ ಅಯ್ಯೋ, ಅವರು ಇಲ್ಲೇ ಎಲ್ಲೋ ಸಮೀಪದಲ್ಲೇ ಇರಬೇಕು. ಬಿಸಿಯಾದ ರಕ್ತ, ಬಿಸಿಯಾದ ರಕ್ತ ಇಲ್ಲೇ ಎಲ್ಲೋ ಸಮೀಪದಲ್ಲೇ ಇರಬೇಕು. ಅವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಗಸಗಸನೆ ತಿಂದು ತೇಗಿ ಬಿಡುವನು. ಇಂದು ನಾನು ಪಂದುವೆನು ಆನಂದವ, ಇಂದು ನಾನು ಪಂದು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ಪತ್ತೆನು ಆನಂದವ, ಸಂದೇಹವಿಲ್ಲದೆ ನಾನು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ಸಂದು ನರರ ಕಣ್ಣು ಗುಡ್ಡಲಾರು ಸಂಡಿಗೆ ಮಾಡಿ ಕಿತ್ತು ಸವಿಗೆಯ ಪೈಸ ಮಾಡಿ ಕೊಡಿಯುವೆ, ಕಳ್ಳ ಕಿತ್ತು ಸವಿಗೆಯ ಪೈಸ ಮಾಡಿ ಕೊಡಿಯು. ಇಂದು ನಾನು ಇಂದು ನಾನು ಇಂದು ನಾನು ಬಂದು ಆನಂದವ, ಸಂದೇಹವಿಲ್ಲದೆ ತಿಂದು ಮಾಂಸವ, ಸಂದೇಹವಿಲ್ಲದೆ ತಿಂದು ಮಾಂಸವ. ಇಂದು ನಾನು ಇಂದು ನಾನು ಇಂದು ನಾನು ಬಂದು ಆನಂದವ. ಜಾನಕಿ, ಆರ್ಯಪುತ್ರ, ಸಿಂಹ, ನೋಡೆ ಈಲತೆಗಳ್ ನೀ ನೋಡೆ ಈಲತೆಗಳ್ ಎತ್ತ ನೋಡೆ ಹತ್ತಲತೆಗಳು. ಜಾನಕಿ, ಎತ್ತ ನೋಡೆ ಹತ್ತಲತೆಗಳು, ಚಿತ್ತಗೆ ಮುದವೇ ಓದು. ಚಿತ್ತಗೆ ಮುದವೇ ಓದು, ಚಿತ್ತಚಾರಿ ನೋ
ಪ್ರಕೃತಿ ಸೌಂದರ್ಯವನ್ನು ನೋಡಿದೆಯಾ? ಆಹಾ, ಎಷ್ಟೊಂದು ಮನೋಹರವಾಗಿರುವುದು. ಹೌದು ಸ್ವಾಮಿ. ಫಲಪುಷ್ಪಗಳಿಂದ ಕೂಡಿದ ತರುಲತೆಗಳಿಂದಲೂ. ಜಾನಕಿ, ಅಲ್ಲಿ ನೋಡು, ಕಣ್ಣಿಗೆ ಕೋರೈಸುವ ಸರೋವರಗಳಿಂದಲೂ. ಆಹಾ, ಹಬ್ಬಬ್ಬ ಹಬ್ಬಬ್ಬ, ಶುಕವಿಕನಾದಗಳಿಂದಲೂ ಕೂಡಿದ ಈ ತಂಪಾದ ಪರಿಸರವನ್ನು ಕಂಡಾಕ್ಷಣ ನನ್ನ ಮನದಲ್ಲಿ ಭಾವನೆಗಳ ಪ್ರವಾಹವೇ ಧುಮ್ಮಿಕ್ಕುತ್ತಿದೆ. ಜಾನಕಿ, ಆರ್ಯಪುತ್ರ, ಸಪ್ತ ಸ್ವರಗಳನ್ನೇ ಏಕಕಾಲದಲ್ಲಿ ಮೀಟಿದರು ಈ ಶುಕಪಿಕನಾದಗಳಿಗೆ ಸರಿಸಮವಾಗಬಲ್ಲದೆ? ಹೌದಲ್ವೇ ಸ್ವಾಮಿ? ಅನೇಕ ಋಷಿ ಮುನಿಗಳು, ದೇವಾನುದೇವತೆಗಳು ಯಜ್ಞ ಯಾಗಾದಿಗಳನ್ನು ಕೈಗೊಂಡು ಪಡೆದಂತ ಅಮೃತವು ಈ ಗಂಗಾ ಜಲಕ್ಕೆ ಸರಿಸಮವೇ? ಹೌದು ಸ್ವಾಮಿ. ಜಾನಕಿ, ಅರಮನೆಯಲ್ಲಿ ಅನೇಕ ಭುಕ್ಷ್ಯ ಭೋಜನಗಳಿದ್ದರೂ ಸಹ ಈ ಫಲಪುಷ್ಪಾದಿಗಳಷ್ಟು ರುಚಿಸಬಲ್ಲದೆ? ಅನೇಕ ಸಖಿಯರು ಒಮ್ಮೆಲೆ ಬೀಸಿಣಿಗೆಯನ್ನು ಬೀಸಿದರು ಈ ತಂಪಾದ ಗಾಳಿಯಷ್ಟು ಇಂಪಾಗಬಲ್ಲದೆ ಜಾನಕಿ? ಆದರೂ ಜಾನಕಿ, ಅರಮನೆಯಲ್ಲಿ ಹಂಸತೋಲಿಕ ತಲುಪದೋಳು ಕುಳಿತು ಮೃಷ್ಟಾನ್ನ ಭೋಜನಗಳನ್ನು ಸವಿಯುತ್ತ ಅನೇಕ ದಾಸದಾಸಿಯರಿಂದ ಸೇವೆಯನ್ನು ಮಾಡಿಸಿಕೊಂಡು ಆನಂದವಾಗಿರಬೇಕಾದ ನಿನ್ನನ್ನು ಈ ಕಾನನಕ್ಕೆ ಕರೆತಂದನಲ್ಲ ಎಂಬ ಬೇಸರ ಉಂಟೆ? ಆರ್ಯಪುತ್ರ, ಜಾನಕಿ, ದಯಮಾಡಿ ನೀವು ಈ ರೀತಿಯೆಲ್ಲ ಮಾತನಾಡಬಾರದು. ಪತಿಯೇ ಪ್ರತ್ಯಕ್ಷ ಪರದೈವ. ಪತಿಯ ಸೇವೆ ಪರಮಾತ್ಮನ ಸೇವೆ. ನಿಮ್ಮ ಆಸರೆಯೇ ನನ್ನ ಅರಮನೆ. ನಿಮ್ಮ ಮಧುರೋಕ್ತಿಗಳೇ ನನಗೆ ಅಮೃತ ಪಾನ. ಆರ್ಯಪುತ್ರ, ಜಾನಕಿ, ಈ ಪ್ರಕೃತಿ ಮಾತೆಯ ಮಡಿಲಿನಲ್ಲಿ ಕ್ಷಣ ಕ್ಷಣಕ್ಕೂ ಮುತ್ತು ರತ್ನಗಳನ್ನು ಬಯಸಿದರು ಇಲ್ಲಿಲ್ಲವಾದರೂ ಗಂಧ ಪುಷ್ಪಗಳಿಗೇನೂ ಕಡಿಮೆ ಇಲ್ಲ. ಹಂಸತೋಲಿಕಾ ತಲ್ಪವಿಲ್ಲದಿದ್ದರೂ ಧರ್ವಾಸನಕ್ಕೇನೂ ಕೊರತೆ ಇಲ್ಲ. ಇದೇ ಈ ಪ್ರಕೃತಿ ಮಾತೆಯ ಮಡಿಲಲ್ಲವೇ ಸ್ವಾಮಿ? ಪದೇ ಪದೇ ನೀವು ಈ ರೀತಿ ಮಾತನಾಡಿ ನನ್ನ ಮನಸ್ಸಿಗೆ ನೋವುಂಟು ಮಾಡಬೇಡಿ ಆರ್ಯಪುತ್ರ. ಜಾನಕಿ, ಆಶಾ ಜೀವನ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನಾ. ಆರ್ಯಪುತ್ರ, ಜಾನಕಿ, ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನಾ. ಆಶಾ ಜೀವನ
ಆರ್ಯಪುತ್ರ. ಜಾನಕಿ, ಹೊಸತನ ಬಯಸಿದೆ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಒಲವೇ 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 ಹೊಸತನವನು ನಾ ಆಶಾ ಜೀವನ ಶುಭ ದಿನ ಹೊಸತನವನು ನಾ ಕಂಡೆನ ಆಶಾ ಜೀವನ ಶುಭ ದಿನ. ನಿಜ ಸೀತಾ, ನಿನ್ನ ಮಾತು ಸತ್ಯ. ಆಹಾ, ಲಕ್ಷ್ಮಣನು ಈ ಪರ್ಣಶಾಲೆಯನ್ನು ಎಷ್ಟೊಂದು ಚಮತ್ಕಾರದಿಂದ ನಿರ್ಮಿಸಿರುವನು. ಹೌದು ಸ್ವಾಮಿ. ನಮ್ಮ 14 ವರ್ಷಗಳ ಕಾಲ ವನವಾಸವನ್ನು ನಾವಿಲ್ಲಿಯೇ ಆನಂದವಾಗಿ ಕಳೆಯಬಹುದು. ಅಗತ್ಯವಾಗಿ. ಜಾನಕಿ, ಅದು ಸರಿ, ಫಲಗಳನ್ನು ತರಲು ಹೋದ ಲಕ್ಷ್ಮಣನು ಇನ್ನೂ ಬಾರದಿರಲು ಕಾರಣವೇನು? ಅಣ್ಣ, ನಿನಗೆ ಮಂಗಳವಾಗಲಿ. ಸಹೋದರ, ಅಣ್ಣ, ಈ ಖಡ್ಗವಾವುದು? ಅಣ್ಣ, ಓರ್ವ ರಾಕ್ಷಸನು ಸೂರ್ಯ ದೇವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿರುವಾಗ ಭಗವಾನ್ ಭಾಸ್ಕರನು ಆತನ ತಪಸ್ಸಿಗೆ ಮೆಚ್ಚಿ ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ನಾನು ಆತನಿಂದಲೇ ಕಸಿದುಕೊಂಡು ಅಲ್ಲೇ ಅವನನ್ನು ಸಂಹಾರ ಮಾಡಿ ಬಂದೆನಣ್ಣ. ಕೊನೆಗೂ ಸಂಹರಿಸೇ ಬಿಟ್ಟೆಯಾ? ಹೌದಣ್ಣ. ಸಹೋದರ, ಈ ಖಡ್ಗವಾವುದೆಂಬಲ್ಲೆಯ? ಓರ್ವ ಶುಂಭಾಸುರನೆಂಬ ರಕ್ಕಸ ಕುಮಾರಗನು ಈ ತ್ರಿಭುವನಗಳಲ್ಲಿ ತನಗೆ ಯಾರಿಂದಲೂ ಮರಣ ಬಾರದೆಂದು ಭಗವಾನ್ ಸೂರ್ಯದೇವನನ್ನು ಕುರಿತು ತಪಸ್ಸನ್ನಾಚರಿಸುತ್ತಿದ್ದನು. ಆತನ ತಪಸ್ಸನ್ನು ಮೆಚ್ಚಿ ಭಗವಾನ್ ಭಾಸ್ಕರನು ಈ ಖಡ್ಗವನ್ನು ಕೊಡುವಷ್ಟರಲ್ಲಿ ಆತನನ್ನು ಸಂಹರಿಸಿ ಈ ಖಡ್ಗವನ್ನು ಪಡೆದಿರುವೆ. ಹೌದಾ? ಆ ಖಡ್ಗವೇನಾದರೂ ಆತನಿಗೆ ಸಿಕ್ಕಿದ್ದೇ ಆದರೆ ಈ ಸೃಷ್ಟಿಯಲ್ಲಿ ಅದೆಂಥ ವಿಸ್ಮಯಗಳು ಕಾರಣವಾಗುತ್ತಿದ್ದವು. ಬಹಳ ಯೋಗ್ಯವಾದ ಕಾರ್ಯವನ್ನೇ ನಿರ್ವಹಿಸಿರುವೆ. ಆದರೆ ಲಕ್ಷ್ಮಣ, ಅಣ್ಣ, ನಿನ್ನ ಆತ್ಮರಕ್ಷಣೆಗಾಗಿ ಈ ಖಡ್ಗವು ಸದಾ ನಿನ್ನ ಬಳಿಯೇ ಇರಲಿ. ಆಗಲಿ ಅಣ್ಣ. ಆ ಫಲಗಳನ್ನು ಪರ್ಣಶಾಲೆಯಲ್ಲಿಡು. ಜಾನಕಿ, ಆರ್ಯಪುತ್ರ, ಬಾ ಕುಳಿತುಕೋ. ಹಾಗೆ ಇದು ನನ್ನ ಸುಕುಮಾರನಂದ ಕೊಂದ ಪಾಪಿಗಳು ಇವರೇ ಇರಬೇಕು. ಇವರೇನಾದರೂ ನನ್ನ ಕೈಗೆ ಸಿಕ್ಕಿದರೆ ಗಸಗಸನೆ ತಿಂದು ತೇಗಿ ಬಿಡುವೆನು. ನಾನು ವಧಿಸಲೆಂದು ಇವರ ಬಳಿಗೆ ಹೋದರೆ ವರಿಸಲು ಮನವರಿಸುತ್ತಿರುವುದಲ್ಲ. ಇದಕ್ಕೇನು ಮಾಡಲಿ? ನಾನೀಗಲೇ ವರಿಸುವೆ, ನಾನೀಗಲೇ ಮಂಟದ ಮೇಲೆ ಪಲ್ಲವನ್ನು ಹಾಕಿಕೊಂಡು ಕಲ್ಲಿನ ಮಂಟದ ಮೇಲೆ ಪಲ್ಲವನ್ನು ಹಾಕಿಕೊಂಡು ವಲ್ಲವನ ಮಾಡಿಕೊಂಡು ಇವರ್ಯಾರೋ
ಗಂಡನನ್ನ ಮಾಡಿಕೊಂಡು ಶಿವರ್ಯರೋದರು ಹೋಗಲಿ ವರ್ಣಿಸು ಅನಂತ ನಾನು ಈ ರೂಪಿನಿಂದ ಹೋದರೆ ನನ್ನನ್ನು ಅವರು ವರಿಸುವರೆ, ಇಲ್ಲ ವರಸೆ ಹಾಕುತ್ತಾರೆ. ನಾನು ಮಾಯಾ ಶಾಂಭವಿ ಪ್ರಸನ್ನಳಾದ 16 ವರ್ಷದ ಸುಂದರಿಯಂತೆ ಹೋದರೆ ನನ್ನನ್ನು ಅವರು ಮೋಹಿಸುವರು. ಜೈ ಶಾಂಭವಿ. ಅಬ್ಬಬ್ಬಾ, ನಾನೆಲ್ಲವೇ ಈ ಮೂರು ಲೋಕಕ್ಕೆ ಸುಂದರಿ? ಸುಂದರಿಯಲ್ಲವೇ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಭೂಜಗದೊಳಗೆ ಜಗದೊಳಗೆ ಭೂಜಗದೊಳಗೆ ಜಗದೊಳಗೆ ಸುಂದರಿಯಲ್ಲವೇ ಜಗದೊಳಗೆ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀಲ ಚಿಕ್ಕ ವಯಸ್ಸಿಗೆ ತಕ್ಕ ಸುಂದರ ನೀತ ಅಕ್ಕರೆಯಿಂದಲೇ ಸಿಕ್ಕಿದ ನನಗೆ ಸುಂದರಿಯಲ್ಲವೇ ಜಗದೊಳಗೇನ ಜಗದೊಳಗೇನ ಜಗದೊಳಗೇನ. ಅಬ್ಬಬ್ಬಾ, ಎಷ್ಟೊಂದು ಸುರಸುಂದರಾಂಗ ನೀವು. ಈತ ನನ್ನನ್ನು ಇವನು ಒರೆಸಲೇಬೇಕು. ಈತನನ್ನೇನಾದರೂ ನಾನು ಒರೆಸಿದ್ದೇ ಆದರೆ ಒಂದೇ ಬಾರಿ 6 ಮಕ್ಕಳನ್ನು ಹಡೆದು ಬಿಡಬಹುದು. ಆಹಾ ಪ್ರಿಯ, ಪ್ರಾಣವಲ್ಲಭ, ಪ್ರಾಣಕಾಂತ. ಪ್ರಿಯ, ಯಾರಮ್ಮ ನೀನು? ಅಮ್ಮ ಅನ್ನಬೇಡ ಪ್ರಿಯ. ಮತ್ತೇನೆಂದು ಕರೆಯಲಿ? ಪ್ರಿಯೇ, ಪ್ರಾಣವಲ್ಲಭಿ, ಪ್ರಾಣಕಾಂತಿ ಎಂದು ಕರೆಯಬಾರದೆ? ಪ್ರಿಯೇ, ಆ ಪ್ರಾಣಕಾಂತೆ, ಆಹಾ ಪ್ರಾಣವಲ್ಲವೇ ಪ್ರಾಣೇಶ್ವರ ಅಂತ ಕರೆಸಿಕೊಳ್ಳುವಳು ಇದು ನನ್ನ ಪಕ್ಕದಲ್ಲಿಯೇ ಇದ್ದಾಳೆ. ಅಬ್ಬಬ್ಬಾ, ಈಗ ಯಾರು ಪ್ರಿಯ? ಈಕೆ ನನ್ನ ಧರ್ಮಪತ್ನಿ. ನನ್ನನ್ನು ಬಹುಪತ್ನಿಯಾಗಿ ಸ್ವೀಕರಿಸು ಪ್ರಿಯ. ನೀನು ಯಾರು? ನಿನ್ನ ದೇಶ ಯಾವುದು? ನೀನಿಲ್ಲಿಗೆ ಬರಲು ಕಾರಣವೇನು? ನನ್ನಿಂದೇನಾಗಬೇಕು? ಅಬ್ಬಬ್ಬಾ, ಒಂದೇ ಬಾರಿ ಕೇಳಿದರೆ ಹೇಗೆ ಹೇಳುವುದು ಪ್ರಿಯ? ಒಂದೊಂದಾಗಿ ಕೇಳಬಾರದೆ? ಹಾಗಾದರೆ ನೀನು ಯಾರು? ನಾನು ರಾವಣೇಶ್ವರ ಸಹೋದರಿ. ನನ್ನ ಹೆಸರು ಶೂರ್ಪನಖ ಎಂದು ಕರೆಯುವರು ಪ್ರಿಯ. ಓಹೋ, ರಕ್ಕಸಿಯೇ? ಹಾಗೆ ಕಾಣುತ್ತಿರುವೆನೆ? ಹಾಗೆ ಕಾಣದಿದ್ದರೂ ನೀನು ರಕ್ಕಸಿಯಲ್ಲವೇ? ಹಾಗೆಂದರೆ ಹೇಗೆ ಪ್ರಿಯ? ನಿನ್ನ ನಂಬಿ ಬಂದಿರುವೆನು, ನನ್ನನ್ನು ಒರಿಸಬಾರದೆ? ನೋಡಮ್ಮ, ಅಮ್ಮ ಅನ್ನಬೇಡ ಪ್ರಿಯ. ಮತ್ತೇನೆಂದು ಕರೆಯಲಿ? ಪ್ರಿಯ, ಅದಿರಲಿ, ನೀವು ಯಾರು? ಈ ಅರಣ್ಯದಲ್ಲಿ ವಾಸ ಮಾಡುತ್ತಿರಲು ಕಾರಣವಾದರೂ ಏನು ಪ್ರಿಯ? ನಾನು ದಶರಥ ಚಕ್ರವರ್ತಿಯ ಮಗ ಶ್ರೀರಾಮಚಂದ್ರನು. ಆಕೆ? ಈಕೆ ನನ್ನ ಧರ್ಮಪತ್ನಿ ಆಹಾ. ಜಾನಕಿ. ಪ್ರಿಯ, ನಾನು ನಿನಗಾಗಿ ಕಾತುರಳಾಗಿದ್ದೇನೆ. ಬಾ ಪ್ರಿಯ, ನನ್ನನ್ನು ಒರಿಸು. ನೋಡಮ್ಮ, ನಾನು ನಿನ್ನನ್ನು ಉರಿಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಧನುಜಳು ನೇನೋ ಮನುಜರು ನಾವು, ಪ್ರಿಯ, ಧನುಜಳು ನೇನೋ ಮನುಜರು ನಾವು, ಮನಸ್ಸಿನ ನಾಡಿಗೆ ಮನವಿಯ ಬರುವೆ. ಹಾಗೆಂದರೆ ಹೇಗೆ ಪ್ರಿಯ? ಮನಸ್ಸಿನ ನಾಡಿಗೆ ಮನವಿಯ ಬರುವೆ. ನ್ಯಾಯವೇ ನಿನಗೆ ಮಾಯದ ಸುತತೆ, ಪ್ರಾಣೇಶ್ವರ, ನ್ಯಾಯವೇ ನಿನಗೆ ಮಾಯದ ಸುತತೆ. ಧನುಜಳೆ ನಿನ್ನಯ ಜನ್ಮವು, ಧನುಜಳೆ ನಿನ್ನಯ ಜನ್ಮವು, ನ್ಯಾಯವೇ ನಿನಗೆ ಮಾಯದ ಸುತತೆ. ನೋಡಮ್ಮ, ಪ್ರಿಯ, ನೀನು ಧನುಜಳು, ಆಹಾ, ನಾವು ಮನುಜರು. ಮೇಲಾಗಿ ನನಗೀಗಾಗಲೇ ಲಗ್ನವಾಗಿರುವುದರಿಂದ ನಾನು ನಿನ್ನನ್ನು ವರಿಸಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ ಪ್ರಿಯ? ನೀನು ಬೇರೆ ಎಲ್ಲಾದರೂ ಹೋಗಿ
ನೀನ್ ಇಷ್ಟಾರ್ಥವನ್ನು ಈಡೇರಿಸಿಕೊ. ಸಾಧ್ಯವೇ ಇಲ್ಲ ಪ್ರಿಯ. ನಿನ್ನನ್ನು ಮೋಹಿತಳಾಗಿ ಬಂದಿರುವೆನು, ನೀ ನನ್ನ ವಿವಾಹವಾಗಲೇಬೇಕು ಪ್ರಿಯ. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ಜಾನಕಿಯನ್ನು ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದಿರುವೆ. ನನ್ನನ್ನು ವಾಯು ಸಾಕ್ಷಿಯಾಗಿ ಕೈ ಪ್ರಿಯ. ನೋಡಮ್ಮ, ಯಾರೂ ಸಹ ವಾಯು ಸಾಕ್ಷಿಯಾಗಿ ಕೈ ಹಿಡಿಯುವುದಿಲ್ಲ. ಹಾಗೆಂದರೆ ಹೇಗೆ ಪ್ರಿಯ? ನಿನ್ನನ್ನು ಬಿಟ್ಟು ಹೋಗಲು ಸಾಧ್ಯವಿಲ್ಲ ಪ್ರಿಯ. ನಿನಗಿನ್ನು ಲಗ್ನವಾಗಿಲ್ಲವೇ? ಆಗಿತ್ತು ಪ್ರಿಯ. ಮತ್ತೆ ಪತಿ ಏನಾದ? ಅದಾಗಲ್ಲ ಪ್ರಿಯ. ನನ್ನ ಕಾಟವನ್ನು ತಾಳಲಾದರೆ ಹೊರಟೇ ಹೋದ. ಓಹೋ, ನೀನು ಲಗ್ನವಾಗಲು ಬಹಳ ಆತುರದಿಂದಿರುವೆ. ಹಾ ಪ್ರಿಯ. ಹಾಗಾದರೆ ನೀನು ಒಂದು ಕೆಲಸ ಮಾಡು. ಯಾವ ಕೆಲಸ ಪ್ರಿಯ? ನಾನು ಇಲ್ಲಿಗೆ ಓರ್ವನೇ ಬಂದಿಲ್ಲ. ಓರ್ವನೇ ಬಂದಿಲ್ಲವೇ? ಇಲ್ಲ, ಬಂದಿರುವರಲ್ಲ. ನನ್ನ ಸಂಗಡ ನನ್ನ ಸಹೋದರನಾದ ಲಕ್ಷ್ಮಣನೂ ಸಹ ಬಂದಿರುವನು. ಆತನು ಬಂದಿರುವ? ಅದು ಆ ಪಾರ್ಶ್ವದಲ್ಲಿರುವನವನು. ಪ್ರಿಯ, ಅವನ ಸಂಗಡ ಯಾರು ಬಂದಿಲ್ಲವೇ ಪ್ರಿಯ? ಇಲ್ಲ ಇಲ್ಲ, ಆತನು ಓರ್ವನೇ ಬಂದಿರುವನು. ಪ್ರಿಯ, ಆತನು ಮಾತ್ರ ಓರ್ವನೇ ಬಂದಿರುವನು. ನೀನು ಜೊತೆಯಲ್ಲಿ ಕರೆದುಕೊಂಡು ಬಂದಿರುವಿರಲ್ಲ ಪ್ರಿಯ. ಇರಲಿ ಪ್ರಿಯ, ಈಗ ನಾನು ಏನು ಮಾಡಲಿ? ನಿನಗೆ ಲಗ್ನವಾಗಬೇಕಾದರೆ ಆ. ನೀನು ಆತನಲ್ಲಿಗೆ ಹೋಗು. ಆ. ಆತನನ್ನು ಪ್ರಾರ್ಥಿಸು. ನಿನ್ನ ಆಸೆ ಈಡೇರಿದರೂ ಈಡೇರಬಹುದು. ಈಡೇರುವುದೇ? ಅವನು ಯಾವ ಪಾರ್ಶ್ವದಲ್ಲಿ ಇರುವನು ಪ್ರಿಯ? ಅದು ಆ ಪಾರ್ಶ್ವದಲ್ಲಿರುವನು. ಇಲ್ಲಿ ಬಂದು ಹೇಳುವ ಪ್ರಿಯ, ಯಾವ ಪಾರ್ಶ್ವದಲ್ಲಿರುವನು? ಅದು ಆ ಪಾರ್ಶ್ವದಲ್ಲಿರುವನು. ಅಬ್ಬಬ್ಬಾ, ಸನಿಹಕ್ಕೆ ಬಂದು ಹೇಳಬಾರದೆ? ನೋಡಮ್ಮ, ನಾನು ಏಕಪತ್ನಿ ವ್ರತಸ್ಥನು. ಆಹಾ, ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ಸಹ ನೋಡಲಾರೆ. ಅಬ್ಬಬ್ಬಬ್ಬಾ, ಹೀಗೆಂದರೆ ಹೇಗೆ ಪ್ರಿಯ? ನೀನು ಏಕಪತ್ನಿ ರಥಸ್ಥನಾದ್ರೆ ನನ್ನ ಬಹುಪತ್ನಿಯಾಗಿ ಸ್ವೀಕರಿಸಿದ ಪ್ರಿಯ. ನೋಡಮ್ಮ, ಹಾಗೆಲ್ಲ ಸಾಧ್ಯವಿಲ್ಲ. ಹಾಗೆ ಆಗಲಿ. ಯಾವ ಪಾರ್ಶ್ವದಲ್ಲಿರುವನು ಪ್ರಿಯ ಮನ್ಮಥ? ಆ ಪಾರ್ಶ್ವದಲ್ಲಿರುವನು. ಬರಲಿ, ಹುಡುಕು. ಹುಡುಕುವೇನು ಪ್ರಿಯ? ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ. ತಂಗಾಳಿ ಬೀಸಿದೆ, ತಂಪನ್ನು ಚೆಲ್ಲಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ನೀರುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ನೀರುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ನೀರುತ್ತಿದೆ. ಎಲ್ಲೆಲ್ಲೂ ನನ್ನ ಕಣ್ಣ ನೀರುತ್ತಿದೆ. ಹಬ್ಬಬ್ಬಾ, ಈ ಗೌರಾರಣ್ಯದಲ್ಲಿ ಆ ಸುರ ಸುಂದರಾಂಗನ್ ಎಲ್ಲಿರುವನೋ ಏನು? ಇದೇನು ಹೊಸದೇ? ಆತನನ್ನು ಹುಡುಕೇ ತಿರುವೆನು. ಹಬ್ಬಬ್ಬಾ, ಇಲ್ಲೇ ಇರುವುದಲ್ಲ ಇದು? ಆಹಾ, ಹಿಂದೆಯಿಂದಲೇ ಎಷ್ಟು ಸುಂದರವಾಗಿರುವನು, ಮುಂದೆ ಇನ್ನೆಷ್ಟು ಸುಂದರವಾಗಿರುವನು ಏನು? ಇರಲಿ, ಹಿಂದೆ ನೋಡಲು ಮುಂದೆ ಬಿಡುತ್ತೇನೆಯೇ ಪ್ರಿಯಾ? ಆಹಾ ಪ್ರಿಯಾ, ಈತನು ಸುಂದರವಾಗಿರುವನು. ಈ ಸುಂದರ ಚಂದ್ರದ ಆಕಾರ, ಈ ಸುಂದರ ಚಂದ್ರದ ಆಕಾರ, ಈ ಸುಂದರ ಪ್ರಿಯಾ. ಮಾರನೋ ಮನೋಜ್ಞ ಪ್ರಿಯಾ, ಮಾರನೋ ಮನೋಜ್ಞ ದುರನೋ ನಗಾಳೆ, ಈ ಸುಂದರ ಚಂದ್ರದ ಆಕಾರ, ಈ ಸುಂದರ ಪ್ರಿಯಾ. ಚಾರು ರೂಪದ ಸಾರವಲ್ಲ ಕೇಳೆ, ಚಾರು ರೂಪದ ಸಾರವಲ್ಲ ಕೇಳೆ. ಸೇರಿದ ಮನಕ್ಕೆ ದಿರನೋ ನಗಾಳೆ, ಸುಂದರ ಚಂದ್ರದ ಆಕಾರ, ಈ ಸುಂದರ, ಈ ಸುಂದರ, ಈ ಸುಂದರ. ಅಬ್ಬಬ್ಬಾ, ಸುಂದರಾಂಗ, ಇರುವ ಒಂದು ಬಾಣವನ್ನು ಅತ್ತ ಕಡೆಗೆ ತಿರುಗಿಸಿದರೆ ಹೇಗೆ? ಇಲ್ಲಿ ತಿರುಗು, ಸ್ವರ್ಗವೇ ಪ್ರಾಪ್ತಿಯಾಗುವುದು. ಆಹಾ, ಎಷ್ಟೊಂದು ಸುರಸುಂದರಾಂಗ ನೀವನು. ಕಾಮನ ಬಿಲ್ಲಿನಂತಹ ಹುಬ್ಬು, ಸಂಪಿಗೆಯಂತಹ ನಾಸಿಕ, ತೊಂಡೆ ಹಣ್ಣಿನಂತಹ ತುಟಿ, ಹಾಗೆ ಸ್ವಲ್ಪ ಕೆಳಗೆ ಬಂದರೆ ಎದೆಯು, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ಅರ್ಧಂಬರ್ಧಂ ಹೊಟ್ಟೆಯು, ಹಾಗೇ ಸ್ವಲ್ಪ ಕೆಳಗೆ ಬಂದರೆ ಪಾದ. ಪ್ರಿಯಾ, ಪ್ರಾಣವಲ್ಲಭ, ಬಾ, ನಾನು ನಿನಗಾಗಿ ಬಂದಿರೇನು, ನನ್ನನ್ನು ವರಿಸು ಪ್ರಿಯಾ. ಯಾರು ನೀನು ಶುಭಾಂಗಿ? ನಾನಿನ್ನ ಶುಭಾಂಗ. ನೀನು ಯಾರು? ಆ ನಿನ್ನ ದೇಶ ಯಾವುದು? ಆಹಾ, ನಿನ್ನ ಹೆಸರೇನು? ನೀನು ಇಲ್ಲಿಗೆ ಬರಲು ಕಾರಣ? ನನ್ನಿಂದೇನಾಗಬೇಕು? ಅಬ್ಬಬ್ಬಬ್ಬಾ, ಅಲ್ಲಿಯೂ ಒಂದೇ ಉಸಿರಿಗೆ ಮಾತನಾಡುತ್ತಾನೆ ಇತ್ತವನು. ಅಲ್ಲ ಪ್ರಿಯಾ, ಒಂದೇ ಉಸಿರಿಗೆ ಮಾತನಾಡಿದ್ರೆ ಹೇಗೆ ಎಂದು ಉತ್ತರಿಸಲಿ?
ಒಂದೊಂದಾಗಿ ಕೇಳಬಾರದೆ. ಇಲ್ಲಿ ಬಾ, ಇರಲಿ. ಇಲ್ಲಿ ಬಾ. ನೀನು ಯಾರು? ನಾನು ರಾವಣೇಶ್ವರ ಸಹೋದರಿಯು. ನನ್ನ ಹೆಸರು ನಕ 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 ಸುರ್ಪನಕ ಎಂದು ಕರೆಯುವರು ಪ್ರಿಯ. ಓಹೋ, ನೀನು ರಾವಣನ ಸಹೋದರಿಯೇ? ಆ ಹಾಗಾದರೆ ನೀವು ರಕ್ಕಸ ಕನ್ನಿ. ಹಾಗೆ ಕಾಣುತ್ತಿರುವೆನೆ. ನೋಡಮ್ಮ, ಅಮ್ಮ ಅನ್ನಬೇಡ ಪ್ರಿಯ. ಮತ್ತೇನನ್ನ ಬೇಕು? ಪ್ರಿಯೇ ಪ್ರಾಣವಲ್ಲವೇ ಪ್ರಾಣಕಾಂತ ಎಂದು ಕರಿ. ಅಲ್ಲಿ ಹೋದರೂ ಅಮ್ಮ, ಇಲ್ಲಿ ಬಂದರೂ ಅಮ್ಮ. ಹಾಗೆ ಕರೆಯಲು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನೋಡಮ್ಮ, ಅಮ್ಮ ಅನ್ನಬೇಡ ಪ್ರಿಯ. ನನ್ನಿಂದ ಏನಾಗಬೇಕು ಈಗ? ನಿನ್ನಿಂದ ಏನೇನೋ ಆಗಬೇಕು ಪ್ರಿಯ. ಅದಕ್ಕಾಗಿ ಹೊರಟಿ ಬಂದಿದ್ದೀನಿ. ದೂರ ನಿಲ್ಲು. ದೂರ ನಿಲ್ಲಲು ಸಾಧ್ಯವಿಲ್ಲ. ನೀ ಇಲ್ಲಿ ಬಾ ಪ್ರಿಯ. ನೋಡಮ್ಮ, ಅಮ್ಮ ಅನ್ನಬೇಡ ಪ್ರಿಯ. ಪ್ರಾಣವಲ್ಲ ಬಾ. ಓರ್ವನೇ ಈ ಅರಣ್ಯಕ್ಕೆ ಬಂದಿಲ್ಲ. ಓರ್ವನೇ ಬಂದಿಲ್ಲವೇ? ನೀನು ಸಂಗಡ ನನ್ನ ಯಾರ ಅಣ್ಣನಾದ ಶ್ರೀರಾಮಚಂದ್ರನೊಡನೆ ಬಂದಿರಬೇಕು. ಆಹಾ ಪ್ರಿಯ, ನೀನು ಆತನಲ್ಲಿಗೆ ಹೋಗು, ನಿನ್ನ ನಿಷ್ಠಾರ್ಥವು ನೆರವೇರುವುದು. ಅಯ್ಯೋ ಪ್ರಿಯ, ಅಲ್ಲಿಗೆ ಹೋಗಿ ಇಲ್ಲಿಗೆ ಬಂದಿರುವುದು. ನೀನು ಅಣ್ಣನಲ್ಲಿಗೆ ಹೋಗಿ ಬಂದಿರುವೆಯಾ? ಹಾಗಾದರೆ ನೀನು ನನಗೆ ಹತ್ತಿಗೆ ಆದೆ. ಅಯ್ಯಯ್ಯೋ, ಹೋಗಿ ಬಂದಿರೋ ಪ್ರಿಯ, ಕೆಲಸ ಕಾರ್ಯಗಳು ಏನು ನಡೆದಿಲ್ಲ. ಹಾಗೆಂದರೆ ಹೇಗೆ? ಬಾ ಪ್ರಿಯ, ನೀನು ಓರ್ವನೇ ಇರುವೆ, ನಾನು ಓರ್ವನೇ ಇರುವೆ. ಬಾ ಪ್ರಿಯ, ನನ್ನನ್ನು ಒರೆಸು. ಛೀ, ದೂರ ನಿಲ್ಲು. ಛೀ, ದೂರ ನಿಲ್ಲು ಎಂದರೆ ಹೇಗೆ ಪ್ರಿಯ? ಇಲ್ಲಿ ಬಾ ಪ್ರಿಯ, ಸನಿಹಕ್ಕೆ. ಪ್ರಿಯ ಪ್ರಿಯ, ಅಮ್ಮ ಅನ್ನಬೇಡ. ನೋಡಮ್ಮ, ನಾನು ರಾಮದಾಸನು. ದಾಸವೇ? ಶ್ರೀರಾಮಚಂದ್ರನ ಆಜ್ಞೆ ಇಲ್ಲದ ಹೊರತು ನಾನೇನನ್ನೂ ಮಾಡುವುದಿಲ್ಲ. ಆದರೆ ಆಜ್ಞೆ ಇಲ್ಲದ ಏನನ್ನು ಮಾಡುವುದಿಲ್ಲವೇ? ಏನನ್ನೂ ಮಾಡುವುದಿಲ್ಲ. ಪ್ರಿಯ, ಇದು ಅದೂ ಇಲ್ಲ. ಇದು ಅದೂ ಕೂಡ ಇಲ್ಲಮ್ಮ. ಅದು ಯಾವುದು? ಅದು ಅದು ಅದೂ ಇಲ್ಲ. ಛೇ, ಸಾಧ್ಯವೇ ಇಲ್ಲ. ಈತನನ್ನು ಒರೆಸಿದರೆ ಏನನ್ನೂ ಸಾಧ್ಯವಿಲ್ಲ. ಈತನು ನೀನು ಹೇಗಾದರೂ ಮಾಡಿ ಆತನಲ್ಲಿಗೆ ಹೋಗಿ ಹಾ ಏನಾದರೂ ಕುರುಹನ್ನು ತೆಗೆದುಕೊಂಡು ಬಾ, ಅನಂತರ ನಿನ್ನನ್ನು ಒರಿಸುವೆನು. ಖಂಡಿತವಾಗಿ ಒರೆಸುವೆಯಾ ಪ್ರಿಯ? ಹೋಗು, ಬೇಗ ಹೋಗಿ, ಆತುರದಲ್ಲಿರುವೆ. ಕುರುಹನ್ನು ತೆಗೆದುಕೊಂಡು ಬಾ. ಹೋಗಿ ಬರಲೇ? ಹೋಗಿ ಬಾ. ನನಗಾಗಿ ವಿರೋಧ ನುಡಿಗಳ ನುಡಿವರಸಿ, ವಿರೋಧ ನುಡಿಗಳ ನುಡಿವರಸಿ, ಸರ್ವ ತರುಣಿ ಪರ ಪುರುಷರಳೀಪರೆ, ಸರ್ವ ತರುಣಿ ಪರ ಪುರುಷರಳೀಪರೆ, ವಿರೋಧ ನುಡಿಗಳ ನುಡಿವರಸಿ. ಪ್ರಿಯ, ಪ್ರಾಣವಲ್ಲವಾ? ಸಾರಿ ಬೇಳ್ವೆನೀಗ ಎಲೆ ಸಾಗು ದೂರದೀಗ ಬೇಗ, ಸಾರಿ ಬೇಳ್ವೆನೀಗ ತೋರದ ಮುಖವ ಸಾಗುವುದು ಚಿತ, ತೋರದ ಮುಖವ ಸಾಗುವುದು ಚಿತ, ತರಬ ತರುಣಿ ಪರ ಪುರುಷರು ವಿರೋಧ ನುಡಿಗಳ ನುಡಿವರಸಿ, ವಿರೋಧ ನುಡಿಗಳ ನುಡಿವರಸಿ. ಆಗಲಿ ಪ್ರಿಯ, ನಿಮ್ಮ ಅಣ್ಣನ ಬಳಿ ಹೋಗಿ ಕುರುವನ್ನು ತರುವೆನು. ಅಲ್ಲಿವರೆಗೂ ಇಲ್ಲಿಯೇ ಇರು. ಖಂಡಿತವಾಗಿ ಇಲ್ಲೇ ಇರುವೆನು. ನನಗಿಂತಲೂ ರೂಪವತಿ ಬಂದರೆ ಅವಳ ಹಿಂದೆ ಹೋಗಬಾರದು. ಖಂಡಿತವಾಗಿ ಇಲ್ಲ. ನಿನಗಿಂತ ರೂಪವತಿ ಇರುವೆ. ಆ ಇಲ್ಲೇ ಇರುವನು, ಹೋಗಿ ಬಾ. ಇಲ್ಲಿಯೇ ಇರು. ಪ್ರಿಯಾ, ಓ ಪ್ರಿಯಾ, 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 ಬಾ ಪ್ರಿಯಾ. ಪ್ರಿಯಾ, ಓದ್ಯ ಪಿಶಾಚಿ ಎಂದರೆ ಬಂದೆ ಗವಾಕ್ಷಿ ಅಂತೆ ಪುನಃ ಬಂದೆಯ? ಪ್ರಿಯಾ, ನನ್ನನ್ನು ಪಿಶಾಚಿ ಎನ್ನುತ್ತಿರುವೆಯಾ ಪ್ರಿಯಾ? ಏಕಮ್ಮ, ಆ ಪಾರ್ಶ್ವದಲ್ಲಿ ಲಕ್ಷ್ಮಣನು ಸಿಗಲಿಲ್ಲವೇ? ಸಿಕ್ಕಿದ್ದ ಪ್ರಿಯಾ. ಆತನು ಕೋಪಿಷ್ಟನೋ ಗರ್ವಿಷ್ಠನೋ ಏನೂ ತಿಳಿಯಲೇ ಇಲ್ಲ ಪ್ರಿಯಾ. ಎಲ್ಲದಕ್ಕೂ ನೀನು ಹೇಗೋ ಸರಿಯಾಗಿದ್ದೀಯಾ. ನೀನು ನನ್ನನ್ನು ಒರಿಸಬಾರದೆ ಪ್ರಿಯಾ? ಅದು ಸಾಧ್ಯವಿಲ್ಲವಮ್ಮ. ಏಕೆ ಸಾಧ್ಯವಿಲ್ಲ ಪ್ರಿಯಾ? ಅಲ್ಲಿ ಹೋದರೂ ಸಾಧ್ಯವಿಲ್ಲ, ಇಲ್ಲಿ ಬಂದರೂ ಸಾಧ್ಯವಿಲ್ಲ. ಆತನು ರಾಮದಾಸನಂತೆ, ನಿನ್ನ ಆಜ್ಞೆ ಇಲ್ಲದು ಏನನ್ನೂ ಮಾಡೋದಿಲ್ಲಂತೆ. ಅದು ಸತ್ಯವೇ ಪ್ರಿಯಾ? ಅದು ಸತ್ಯ. ಅವನು ನಿನ್ನ ಆಜ್ಞೆ ಇಲ್ಲದು ಏನನ್ನು ಮಾಡುವುದಿಲ್ಲವೇ? ಆತನು ರಾಮದಾಸನೇ. ಅಬ್ಬಬ್ಬ, ನನ್ನ ಆಜ್ಞೆ ಹೊರತು ಅವನು ಯಾವ ಕಾರ್ಯವನ್ನೂ ಮಾಡತಕ್ಕವನಲ್ಲ. ಆತನು ನಿನ್ನ ಆಜ್ಞೆ ಇಲ್ಲದ ಏನನ್ನು ಮಾಡುವುದಿಲ್ಲ. ನೀನು ಯಾರ ಆಜ್ಞೆಯನ್ನು ಕೇಳುವುದಿಲ್ಲ ಎಂದು ತೋರುತ್ತಿರುವುದು ಪ್ರಿಯಾ. ಈಗ ಅಂದ್ರೆ ಹೇಗೆ? ಈಗ ನನ್ನನ್ನು ಒರಿಸಬಾರದೆ? ನಿನಗೆ ವಿವಾಹವಾಗಬೇಕೆ? ಆಗಬೇಕು. ಆತನು ಕೋಪಿಷ್ಟನು. ಹಾಗಾದರೆ ನಾನು ಹೇಳಿದ ಹಾಗೆ ಮಾಡು. ಹೇಗೆ? ಆತನು ಹೇಳಿ ಕಳಿಸಿರೋನು ಪ್ರಿಯಾ, ಯಾವುದಾದರೊಂದು ಕುರುವನ್ನು ತೆಗೆದುಕೊಂಡು ಬಾ, ನಂತರ ವಿವಾಹವಾಗುತ್ತೀನಿ ಎಂದು ಹೇಳಿರುವನು. ಹಾಗೇ ಆಗಲಿ. ನಿನ್ನ ಬೆನ್ನನ್ನು ತಿರುಗಿಸಿ ನಿಲ್ಲು. ಕುಂಜರದ ಮೂಲಕ ಲಿಖಿತದ ರೂಪದಲ್ಲಿ ಬರೆದು ಕಳಿಸುತ್ತೇನೆ. ಪ್ರಿಯಾ, ಬೆನ್ನಿನ ಮೇಲೆ ಏಕೆ? ಇಲ್ಲಿಯೇ ಬರೆಯಬಾರದೆ? ಅದು ಸಾಧ್ಯವಿಲ್ಲವಮ್ಮ. ಇಲ್ಲಿ? ಅಲ್ಲೂ ಸಾಧ್ಯವಿಲ್ಲ. ಇಲ್ಲಿ? ನಿನಗೆ ವಿವಾಹವಾಗಬೇಕೋ ಬೇಡವೋ? ಆಗಬೇಕು ಪ್ರಿಯಾ. ಹಾಗಾದರೆ ಬೆನ್ನನ್ನು ತಿರುಗಿಸಿ ನಿಲ್ಲು. ಆಗಲಿ ಪ್ರಿಯಾ, ಬರೆಯುವುದು ಬರೆಯುತ್ತೆ, ಚೆನ್ನಾಗಿ ಬರೆ. ಆಹಾ, ಅಬ್ಬಬ್ಬ, ಎಷ್ಟು ಸುಂದರವಾಗಿ ಬರುತ್ತಿರುವೆ ಪ್ರಿಯಾ. ಇದನ್ನು ತೋರಿಸು.
ಇದನ್ನು ನೋಡಿದ ತಕ್ಷಣ ಆಹಾ. ನಿನ್ನನ್ನು ಅವಮಾನಿಸುವನು. ಏನು, ಅವನನ್ನು ಅವಮಾನಿಸುವನೇ? ಹಾಗಲ್ಲಮ್ಮ, ಪದಭೇದ ಮಾಡಿ ನೋಡು. ಹೇಗೆ? ಅವ ನಿನ್ನನ್ನು ಮಾನಿಸುವನು ಎಂದನಷ್ಟೇ. ಹಾಗೆಯೇ? ಹಾಗೆ. ಆಗಲಿ ಪ್ರಿಯ. ಅಕ್ಕ, ಅಬ್ಬಬ್ಬಾ, ಅಕ್ಕ ನೋಟದಲ್ಲಿ ನನ್ನ ಕೊಲ್ಲುತ್ತಿರುವಳು. ಪ್ರಿಯ ಅಕ್ಕ, ನಾವು ಬರುವುದರೊಳಗಾಗಿ ಈ ಕುಟೀರಕ್ಕೆ ಒಂದು ಅಡ್ಡಗೋಡೆಯನ್ನು ಕಟ್ಟಕ್ಕ. ಹಾಗೆ ಆಗಲಿ. ಆಗಲಿ. ಬಾವ, ಬಾವ, ಬಾವ ಬರಲೇ? ಹೋಗಿ ಬಾ. ಬರಲೇ? ಹೋಗಿ ಬಾ. ನೀವು ಬರುವುದಿಲ್ಲವೇ? ಹೋಗಮ್ಮ. ಆಗಲಿ ಪ್ರಿಯ. ಆಹ ನನ್ನ ಮದ್ವೆಯಂತೆ, ಆಹ ನನ್ನ ಮದ್ವೆಯಂತೆ, ಓ ನನ್ನ ಮದ್ವೆ, ನನಗೂ ನಿನಗೂ ಜೋಡಿಯಂತೆ ಊರೆಲ್ಲ ಟಾಮ್ 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 ಟಾಮ್. ಪ್ರಿಯ, ಪ್ರಾಣವಲ್ಲಭ, ಬಾ ವಿವಾಹ ಆಗೋಣ. ಮತ್ತೆ ಬಂದೆಯಾ? ಮತ್ತೆ ಬರದೆ ಬಿಡುವೆನೆ? ಬಾ ಪ್ರಿಯ. ಏನಾದರೂ ಕುರುಹನ್ನು ತೆಗೆದುಕೊಂಡು ಬಂದೆಯಾ? ತಂದಿರುವೆನು. ಇಲ್ಲಿ ಕೊಡು ನೋಡೋಣ. ಕೊಡುವುದಲ್ಲ, ಅದು ತೋರಿಸುವುದು. ನೋಡಲು ಸಿದ್ಧನಿರುವೆಯಾ? ತೋರಿಸು ಗುರುತೆ. ಹಾಗಾದರೆ ತೋರಿಸು. ನೋಡುವೆಯಾ? ಓಹೋದು. ತೆಗೆದುಕೋ ನೋಡು. ಓಹೋ, ಅಣ್ಣನು ಒಳ್ಳೆಯ ಗುರುತನ್ನೇ ಬರೆದಿರುವನು. ಇರಲಿ, ಈ ಮಾಯಾತ್ಮಳಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿ ಕಳಿಸುವನು. ಎಲೆ ಹೆಣ್ಣೆ, ಬಂದ ದಾರಿಯನ್ನು ಸುಮ್ಮನೆ ಹಿಡಿದುಕೊಂಡು ಹೊರಟು ಹೋದರೆ ಒಳ್ಳೆಯದು, ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು. ಎಲ್ಲ ಆ ಕರಿಯ ಹಾಗೆಂದು ಬರೆದು ಕಳಿಸಿರುವನೆ. ಏ ಲಕ್ಷ್ಮಣ, ಮಣಮಣ, ನನ್ನನ್ನು ಸಾಮಾನ್ಯ ಸ್ತ್ರೀಯಳೆಂದು ತಿಳಿದು ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನನ್ನನ್ನು ಓಡಾಡಿಸುತ್ತಿರುವೆಯಾ? ಈಗೇನು ನನ್ನನ್ನು ವಿವಾಹ ಆಗಿವೆ ಇಲ್ಲವೋ ಹೇಳಿಬಿಡು. ದೂರ ನಿಲ್ಲು. ದೂರ ನಿಲ್ಲಲು ಸಾಧ್ಯವಿಲ್ಲ. ನೀನು ಸನಿಹಕ್ಕೆ ಬಾ ಪ್ರಿಯ. ದೂರ ನಿಲ್ಲಮ್ಮ. ಅಮ್ಮ ಅನ್ನ ಬೇಡ ಅಂತ ಹೇಳಿವಿರಲ್ಲ. ನೋಡಮ್ಮ, ಆ ಅಮ್ಮ, ನಿನ್ನನ್ನು ಮದುವೆ ಆಗಬೇಕು ತಾನೇ? ಅದಕ್ಕಾಗಿ ಅಲ್ಲವೇ ಇಷ್ಟೊಂದು ಕಷ್ಟಪಡುತ್ತಿರೋದು. ಹಾಗಾದರೆ ಆ ನನ್ನ ಮಾತನ್ನು ಕೇಳು. ಯಾವ ಮಾತು? ನಮ್ಮ ಕ್ಷತ್ರಿಯ ಪದ್ಧತಿಯಂತೆ. ಯಾವ ಛತ್ರಿ ಪದ್ಧತಿ ಪ್ರಿಯ ಅದು? ಕ್ಷತ್ರಿಯ ಪದ್ಧತಿಯಮ್ಮ. ಕ್ಷತ್ರಿಯವೇ? ಅದು ಹೇಗೆ ಪ್ರಿಯ ಅದು ನಿಮ್ಮ ಪದ್ಧತಿ? ನೀನು ಕ್ಷತ್ರಿಯ ಪದ್ಧತಿಯನ್ನು ನಡೆದುಕೊಳ್ಳಬೇಕು. ಹೇಗೆ? ವಿವಾಹವಾಗುವ ಮೊದಲು ಆ ವಧುವು ವರನನ್ನು ನೋಡಬಾರದು, ನೋಡಬಾರದು, ಮುಟ್ಟಲೂಬಾರದು, ಮುಟ್ಟಲೂಬಾರದು, ಮಾತನ್ನೂ ಆಡಲೂಬಾರದು, ಮಾತನ್ನು ಆಡಲಬಾರದು. ಪ್ರಿಯ, ಈ ನೇತಕ್ಕಾಗಿ ವಿವಾಹವಾಗಬೇಕು ಪ್ರಿಯ. ಹೌದು, ಅದು ನಮ್ಮ ಕ್ಷತ್ರಿಯ ನಿಯಮ. ಅಯ್ಯೋ, ಯಾವ ಕ್ಷತ್ರಿಯ ಪದ್ಧತಿಯೋ? ಈಗೇನು ಮಾಡಬೇಕು ಪ್ರಿಯ ನಾನು? ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ, ಲಗ್ನ ಮಾಡಿಕೊಳ್ಳುವೆನು. ಏತಕ್ಕೆ ನೀನೇ ಕಟ್ಟಬಾರದೆ? ಅದು ಸಾಧ್ಯವಿಲ್ಲ, ನಿನ್ನ ಕೈಯಾರ ನೀನೇ ಕಟ್ಟಿಕೊಳ್ಳಬೇಕು. ಅಯ್ಯೋಯ್ಯೋ, ಸರಿ ಪ್ರಿಯ, ಕಟ್ಟಿಕೊಳ್ಳುವೆನು. ಆದಷ್ಟು ಬೇಗ ನನಗೆ ವಿವಾಹವಾಗು. ಏಯ್ ಪ್ರಿಯಾ, ಹಲೋ, ಕುಳಿತುಕೋ, ಮೇಲೆ ಹೇಳು, ಕುಳಿತುಕೋ. ಪ್ರಿಯಾ, ಇದೇನು ಕುಳಿತುಕೊಳ್ಳುವುದಾಯ್ತು, ನಿಲ್ಲುವುದಾಯ್ತು? ಇದು ವಿವಾಹ ನಮ್ಮ ಯಾವಾಗ? ನಿನ್ನ ಕ್ಷತ್ರಿಯ ಪದ್ಧತಿಯಂತೆ ಇದೆಲ್ಲ ನಡೆಯುವುದು. ಪ್ರಿಯಾ, ನಮ್ಮ ಪದ್ಧತಿ ಆಗಿಲ್ಲ ಪ್ರಿಯ. ನಿಮ್ಮ ಪದ್ಧತಿ ಹೇಗೆ? ನೋಡಿದ ತಕ್ಷಣ ಕರ್ಕೊಂಡು ಹೋಗ್ತಾ ಇರೋದು. ಬರ್ತೀಯಾ ಪ್ರಿಯಾ? ನಮ್ಮ ಈ ಪದ್ಧತಿಯಲ್ಲಿ ಹಾಗಿಲ್ಲ. ಆಹಾ. ನಿನ್ನ ಬೇಗ ಸೆರಗಿನಿಂದ ಕಣ್ಣುಗಳಿಂದ ಕಟ್ಟಿಕೋ, ಲಗ್ನ ಮಾಡಿಕೊಳ್ಳು. ಆಗಲಿ ಪ್ರಿಯ. ಸಾರೆ ಬಾಲ ದಿಕ್ಕಬಲೆ ಹೆಲೆ ಮಾಯಾತ್ಮಳೆ, ಸಾರೆ ಬಾಲ ದಿಕ್ಕಬಲೆ, ಸಾರೆ ಬಾಲ ದಿಕ್ಕಬಲೆ ಹೆಲೆ ಮಾಯಾತ್ಮಳೆ, ಸಾರೆ ಬಾಲ ದಿಕ್ಕಬಲೆ. ಪ್ರಿಯಾ, ಹಾತೆ ತೋರ ದೇಶ ಕೋರಿ ಮೋಸಂ ಕೈಯಲ್ ಬಂದಯ, ಪ್ರಿಯಾ, ಹಾತೆ ತೋರ ದೇಶ ಕೋರಿ ಮೋಸಂ ಕೈಯಲ್ ಬಂದಯ, ಸಲ್ಲದಲ್ಲಿ ಸಾಹಸಂಗೈ, ಸಲ್ಲದಲ್ಲಿ ಸಾಹಸಂಗೈ ಎಲ್ಲವನ್ನು ಸಾರೆ ಬಾಲ ದಿಕ್ಕಬಲೆ ಎಲೆ ಮಾಯಾತ್ಮಳೆ, ಸಾರೆ ಬಾಲ ದಿಕ್ಕಬಲೆ. ಪ್ರಿಯಾ, ಎಷ್ಟು ನೋಡಮ್ಮ, ಆ ಸುಮ್ಮನೆ ಹಿಡಿದ ದಾರಿಯನ್ನು ಹೊರಟುಕೊಂಡು ಹೋದರೆ ಒಳ್ಳೆಯದು, ಅದೆಂಗೆ? ಇಲ್ಲವಾದರೆ ತಕ್ಕ ಪ್ರಾಯಶ್ಚಿತ್ತವಾದೀತು. ಅದು ಯಾವ ಪ್ರಾಯಶ್ಚಿತ ಪ್ರಿಯಾ? ಎಷ್ಟೊತ್ತಾಯಿತು ಪ್ರಿಯಾ ಈ ಕಟ್ಟಿಕೊಂಡು? ಓಹೋ, ಇರಲಿ, ಈ ಮಾಯಾತ್ಮಳಿಗೆ ತಕ್ಕ ಪ್ರಾಯಶ್ಚಿತ್ತವನ್ನು ಪಡೆಯುವ. ಅಮ್ಮ,
ಅಯ್ಯೋ ಲಕ್ಷ್ಮಣ, ಮದುವೆ ಆಗ್ತೀನಿ ಅಂತ ಹೇಳಿ ಹಿಂಗೆ ಕಾಲವನ್ನೇ ಮಾಡಿಬಿಟ್ಟಲ್ಲೋ. ನನ್ನ ಕಿವಿ ಮೂಗಳನ್ನು ಕುಯ್ದ್ಬಿಟ್ಟಲ್ಲೋ ಲಕ್ಷ್ಮಣ. ಬಂಡಾಟ ಅವ್ರ ಮನೆ ಹಾಳಾಗ ಇವ್ರ ಮನೆ ಬಿದ್ದೋಗ ಆಪದ್ವಾಂಚಾಪೆ ಸುತ್ಕೊಂಡು ಕೊಂಡೋಗ. ಏನು ಮಾಡಲೀಗ ಮೂಗ ಕುಯ್ಗನಾಗ ಏನು ಮೂಗು ಸೊರೆವೋದು ರಸುತ್ತ ಇದಾರೆ ಜಾಗಕ್ಕೆ ಬಂಡಾಟ. ನನ್ನ ಮಗ ಯಾತೋ ಇಲ್ಲೇ ಇಲ್ಲೇ ಇದೆಯಲ್ಲ. ಎಷ್ಟು ದಿನ ಆಯ್ತು ನೀನು ನೋಡಿ? 15 ದಿನ ಮೇಲೆ ಆಯ್ತು ಬಿಡು. ಎಂಥದ ಮಗ, ಹೆಂಡ್ತಿ ಮಗ ಹೋಗ್ಬೇಕು ಅಂತಿದ್ದೆ. ಎಂಥದ ಮಗ? ಗಂಡು ಮಗ ಕಣೋ, ನಿನ್ನಂತದೆ ಹೊಡೆದೆ ನನ್ನ ಮಗ ನೀನು ಜಾಕ್ಪಾಟ್. ಇದನ್ನ ನೋಡು, ಅವನನ್ನೆಲ್ಲ ನೋಡ್ಕಂಬ ಅಂತ ಹೇಳಿದ್ರಲ್ಲ, ನೋಡು ಲೇ. ನೋಡೋದು ನೋಡ್ತೀಯ ಬಂಗಾರ ಅಂತ ಮೂಗು ಬಿಡ್ಕಲ್ಲಪ್ಪ. ಎದರ್ಕಂಬೇಡ, ನಾನಿದ್ದೀನಿ. ಅದೇನು ಬತ್ತಿತ್ತ ಬರ್ಲಿ, ಎದರ್ಕಂಬೇಡ. ಅಲ್ಲ ನನ್ನ ಕಾಲ ನನ್ನ ಬಂಗಾರ ಅಂತ ಮೂಗು ಬಿಡದಲ್ಲಪ್ಪ. ಯಾರು ನೀನು? ನಾನು ಬನ್ನಕ್ಕೆ ಏ ಇವ ಅಮ್ಮನೆಲ್ಲೋ ನೋಡಿದ್ವಿ. ಏನ್ ಹಿಂಗ್ ಕುಯ್ದು ಬಿಟ್ಟವ್ರೆ? ನಾನು ದಂಡ ಕಾರಣಕ್ಕೆ ಹೋಗಿದ್ದೆ. ಆಮ ಆಮ ಏ ನಾವ್ ಈ ಬೋತೇರು, ನಾಮ್ದವ್ರಲ್ಲ. ಯಾವ ನಾಮಮ್ಮ? ನಾವ್ ಈ ಬುಟ್ಟೇರು ಆಮ ರಾಮ ರಾಮ. ಅವನ್ ತಕ್ಕೆ ಹಾಕೋದೆ ನಾನಿರ್ಲಿಲ್ವ? ಅದೇನ. ಆಮೇಲೆ ನಮ್ಮ ಅಕ್ಮಣ ಲಕ್ಷ್ಮಣ. ಅಕ್ಮಣ ಆಮೇಲೆ ಏನಾಯ್ತು? ಆಮ್ ಹಿಂದಿ ಈತೆ ಓ ನಾವ್ ಸೀಸ ಗೀಸ ಬಿಟ್ಟು ಬಹಳ ದಿವಸ ಆಯ್ತು ಕಣಮ್ಮ. ಬೊಮ್ಮನವ್ರ ಕಣಮ್ಮ ನಾವು. ಸೀದೆ ಸೀತೆ. ಓ ಅರ್ಥ ಆಯ್ತು. ಲೋ, ರಾಮ ಲಕ್ಷ್ಮಣ ಸೀತೆ 3 ಜನ. ರಾಮರೇಂದ್ರ ಸೀತೆ ರೂಪವತಿ ಅಣ್ಣನ್ ಜೋಡಿ ಅಂತ ಕರ್ಕೊಂಬರಕ್ ಹೋಗವಳೆ. ಕರ್ಕೊಂಬರಕ್ ಹೋಗಿದ್ದಾಳೆ. ಬಿಟ್ಟನ ಲಕ್ಷ್ಮಣ, ಕುಯ್ದು ಕಳಿಸಿ ಅವನು ಎಲ್ಲೆಲ್ಲೋ ಕುಯ್ದು. ಅಣ್ಣಂತ ಕರ್ಕೊಂಡೋಗ್ಬೇಕು ತಾನೇ? ನಡಿ ಕರ್ಕೊಂಡೋಗ್ ನಡಿ.
ರಾವಣ ಕಾಲವಾಗಿ. ಜೈ ಬಲ. ಬಹುಬಲ. ಲಂಕಾಧಿಪಾಲನ ದೇವ ಲಂಕಾಧಿಪಾಲನ ದೇವ ಮಾಟಾಡಿ ಸಂದೂತ ಲೋಟಾದಿ ಸೇವಿತ ಮಾಕಾರಿ ಸಂದೂತ ಲೋಕಾದಿ ಸೇವಿತ ನಾಗೇಶ ಸಂರಕ್ಷಕ ರಾವಣ ದೇವಾದಿ ಲಂಕಾದಿ ಪಾಲನೆ ದೇವ. ಜೈ ಬಲ. ಬಹುಬಲ. ಜೈ ಬಲ. ನಿಂತು ಸುರಲೋಕಮಂ ಘನಧೀಂ ಶೌರ್ಯ ಸಾಸದೆ ಪ್ರಾಸ್ತ ಗೆಲಿದೆ ಇಂತು ಸುರಲೋಕಮಂ ಘನಧೀಂ ಶೌರ್ಯ ಸಾಸದೆ ವರಧೀರ ಪ್ರತಾಪಮಂ ಸರಿಸಾಟಿಯೇ ಗಣಪೂಲಸ್ತ್ಯ ವಂಶ ಕುಲತಿಲಕ ಲಂಕೇಶ್ವರನಾಗಿರಲ್ ನಾ ಮೆರವೇ ಮೂಜಗದಿ ಪರಶಿವನ ವರಮಳುದಿ ಸೌಖ್ಯದೇ ಪ್ರಾಸ್ತ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಭೀಷಣ ಸಹೋದರ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ಪ್ರಭು ಪೂರಿತಂ ಪ್ರತಿ ಕೊನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತ ಕುಂಭಗಣ ಪ್ರಭು ಪೂರಿತಂ ಪ್ರತಿ ಕೊನಿ ಪರಂ ಪ್ರಚಂಡ ಪರಾಕ್ರಮ ಶೋಭಿತ ಸದಾ ಶಿವನ ಶುಭ ವಿಭೂತಿ ಮಿಲದ ಸದಾ ಶಿವನ ಶುಭ ವಿಭೂತಿ ಮಿಲದ ಯಶೋಭಾಗ್ಯ ತವ ವರ್ಷ ಲಭ್ಯ ವಿಜಯ ಧ್ವಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ವಿಭೀಷಣ ವಿಜಯ ವಧುಮಕರ ಪೀಡಿದು ನಡೆದು ದಶ ದಿಶಯ ಗೆಲ್ಲಿದು ನೊಲಿದೆ ಕುಂಭಗಣ ವಿಜಯ ವಧುಮಕರ ಪೀಡಿದು ನಡೆದು ದಶ ದಿಶಯ ಗೆಲ್ಲಿದು ನೊಲಿದೆ ಓಕಿಲ್ಲ ಲೋಕಸುರ ಸಮಾನ ರಹಿತ ಓಕಿಲ್ಲ ಲೋಕಸುರ ಸಮಾನ ರಹಿತ ಪ್ರಭುವೆನಿಪ ಈ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮರೆ ಪ್ರಭುವೆನಿಪ ದಶಮುಖಗೆ ಸರಿ ಸಮ ಪ್ರಭುವೆನಿಪ ದಶಮುಖಗೆ ಸರಿ ಸಮ ವಿಜಯ ಗಜವ ಮೆರೆಸಿ ಗೆಲ್ಲಿದೆ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ ದಶಮುಖನ ಸಿರಿಯ ವಿಜಯ
ಭಜುಮಕರ ಪೀಡಿದು ನಡೆದು ದಶ ದಿಶೆಯ ಗೆಲ್ಲಿದು ನಲಿದೆ ವಿಜಯ ಭಜುಮಕರ ಪೀಡಿದು ನಡೆದು ದಶ ದಿಶೆಯ ಗೆಲ್ಲಿದು ನಲಿದೆ ಅಖಿಲ ಲೋಕ ಸುರ ಸಮಾನ ರಹಿತ ಅಖಿಲ ಲೋಕ ಸುರ ಸಮಾನ ರಹಿತ ಪ್ರಭು ಬೆನಿಪ ಈ ದಶಮುಖಗೆ ಸರಿ ಸಮರೇ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರೇ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರ ಪ್ರಭು ಬೆನಿಪ ದಶಮುಖಗೆ ಸರಿ ಸಮರೇ ವಿಜಯ ಗಜಪ ಮೆಗಸಿ ಗಂಜಿಗೆ ದಶಮುಖ ನಸಿರಿಯ ವಿಜಯೇ ದಶಮುಖ ನಸಿರಿಯ ವಿಜಯೇ ದಶಮುಖ ನಸಿರಿಯ ವಿಜಯೇ ಪ್ರಹಸ್ತ ಪ್ರಭು ವಿಭೀಷಣ ಸಹೋದರ ಕುಂಭಕರ್ಣ ಅಗ್ರಜ ಹಾಗೂ ಮಂತ್ರಿ ಮಹೋದರರೇ ಅಖಂಡ ಮಂಡಲ ದಿಗ್ಗಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡಗಳನ್ನು ಚಂಡಾಡಿ ಭೂಮಂಡಲ ಪರಿಮೇತ ರಣದೇವತೆಗಳಿಗೆ ರಕ್ತದಾಹುತಿಯನ್ನಿತ್ತು ಔತಣ ಮಾಡಿಸಿದ ಮಹಾಮಂತ್ರಿ ಮಂಡಲಾಧೀಶ್ವರರೇ ಅಂಕ ಬಿಂಕ ವೀರರೆಂಬ ಬಿರುದನ್ನು ಪತ್ತು ಈ ಲಂಕಾ ಸಾಮ್ರಾಜ್ಯದ ಭವಿಷ್ಯತ್ ಭವನದ ಭದ್ರ ಅಡಿಪೀಠದಂತಿರುವ ಎನ್ನಭಿಮಾನದ ಅನುಜರಾದ ವಿಭೀಷಣ ಸಹೋದರ ಕುಂಭಕರ್ಣಾದಿಗಳೇ ಇನ್ನು ನನ್ನ ಸಂಕಲ್ಪ ಸಾಧನೆಗಳಿಗಾಗಿ ಸ್ವಲ್ಪವೂ ಅಜಾರುಕರಾಗದೆ ಆ ಅನುಪಮ ರಾಜಭಕ್ತಿ ಅಪ್ರತಿಮ ಶಕ್ತಿ ತೋರಿ ಉಪಯುಕ್ತ ಕಾಲದಲ್ಲಿ ಸೂಕ್ತ ಸಲಹೆಯನ್ನಿತ್ತು ಮಾರ್ಗದರ್ಶಕರಾದ ಅಮಾತ್ಯ ರತ್ನ ಪ್ರಾಸ್ತ ಮಂತ್ರಿ ಮಹೋದರ ಇನ್ನು ಸಮರಾಂಗಣದಲ್ಲಿ ಸಮರ ಸಿಂಹರಂತೆ ಸೆಣಸಾಡಿ ನನಗೆ ಜಯವನ್ನು ತಂದಿದ್ದ ವೀರ ದಾನವ ಯೋಧರೇ ಈಗಿರುವಲ್ಲಿ ಆ ನವಗ್ರಹಗಳನ್ನೇ ಎಳೆದು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಅಲಂಕಾರಗೊಳಿಸಿಕೊಂಡಿರುವನು ಏನು ಅಷ್ಟ ದಿಕ್ಪಾಲಕರುಗಳು ನನ್ನ ಅರಮನೆಯ ದ್ವಾರಪಾಲಕರುಗಳನ್ನಾಗಿ ನೇಮಿಸಿಕೊಂಡಿರುವರು. ಏನು ಈಗಿರುವಲ್ಲಿ ಪೌಲಸ್ತ್ಯ ಬ್ರಹ್ಮನ ಮೊಮ್ಮಗನು ವಿಶ್ವವಸುವಿನ ಸುಪುತ್ರನು ಕೈಕಸಾದೇವಿಯ ಗರ್ಭ ಸಂಜಾತನು ಈ ತ್ರಿಭುವನ ಚಕ್ರೇಶ್ವರನ ಈ ಮೂರೂ ಲೋಕದಲ್ಲಿ ಅರನೆಂಬ ವಚವನ್ನು ತೊಟ್ಟು ಆ ಗಿರಿಜಾರಮಣನಾದ ಶಂಕರನನ್ನೇ ಕರದಲ್ಲಿಗೆ ಬರುವಂತೆ ಮಾಡಿಕೊಂಡಿರುವನು ಈ ತ್ರಿಭುವನ ಚಕ್ರೇಶ್ವರದ ಪ್ರಾಸ್ತ. ಪ್ರಭು, ಈ ತ್ರಿಭುವನ ಭೀಕರ ಭಯಂಕರನಾದ ರಾವಣ ಸಾರ್ವಭೌಮನ ಆಳ್ವಿಕೆಯಲ್ಲಿ ಸಪ್ತ ಋಷಿಗಳೇ ಆಗಲಿ, ದೇವರು ದೇವತೆಗಳೇ ಆಗಲಿ, ದೇವದಾನವ ಗಾನ ಗರುಡ ಗಂಧರ್ವ ಯಕ್ಷರ ಕಿನ್ನರ ಕಿಂಪುರು ಸಾಧ್ಯಗಳಿಂದಾಗಿಯೂ ನವಗ್ರಹಗಳು ಸಹ ನನ್ನ ಅಜ್ಞಾನುಸಾರವಾಗಿ ಅವರವರ ಕರ್ತವ್ಯಗಳಲ್ಲಿ ನಿರತರಾಗಿರುವರೇ? ಹಾ ಪ್ರಭು. ಧೀರ ಧೀರ ರಣಭೀಕರ ಸುರವರ ಕಂಠೀರವ, ಧೀರ ಧೀರ ರಣಭೀಕರ ಸುರವರ ಕಂಠೀರವ, ನಿರಿತ ಸುಖದಿ ದುರಿತ ಬಲದಿ, ನಿರಿತ ಸುಖದಿ ದುರಿತ ಬಲದಿ, ತರಾಂಗನಿಗೆ ಜಯ ಜಯ, ತರಾಂಗನಿಗೆ ಜಯ ಜಯ, ತರಾಂಗನಿಗೆ ಜಯ ಜಯ, ನಿರುತ ಸುಖದಿ ದುರಿತ ಬಲದಿ, ನಿರುತ ಸುಖದಿ ದುರಿತ ಬಲದಿ, ತರಾಂಗನಿಗೆ ಜಯ ಜಯ, ತರಾಂಗನಿಗೆ ಜಯ ಜಯ, ತರಾಂಗನಿಗೆ ಜಯ ಜಯ. ಪರಶಿವನಿಂದ ಗೌರವ ಪಡೆದ, ಪರಶಿವನಿಂದ ಗೌರವ ಪಡೆದ ಲಂಕಾಧೀಶ್ವರ, ನಿರುತ ಸುಖದಿ ದುರಿತ ಬಲದಿ, ನಿರುತ ಸುಖದಿ ದುರಿತ ಬಲದಿ, ತರಾಂಗನಿಗೆ ಜಯ ಜಯ, ತರಾಂಗನಿಗೆ ಜಯ ಜಯ, ತರಾಂಗನಿಗೆ ಜಯ ಜಯ. ಬಲೇ ಪ್ರಾಸ್ತ. ನಿಜ ಪ್ರಭು ನಿಜ.
ನಿಮಗೆ ಸರಿ ಸಮಾನಾದವರು 14 ಲೋಕಗಳಲ್ಲೇ ಯಾರು ಇಲ್ಲ. ನಿಮ್ಮ ಹೆಸರನ್ನು ಕೇಳಿದ ಮೊತ್ತದಿಂದಲೇ ಯಕ್ಷ ಗರುಡ ಗಂಧರ್ವ ಕಿನ್ನರ ಕಿಂಪುರುಷಾದಿಯಾಗಿ ತಾರಾರಿಸಿ ನಡುಗುವರು. ರಾಜಮಾತೆಯಾದ ಕೈಕಸಾಸುತ ದೇವಿಯ ಸುಪುತ್ರರಾಗಿ ಜನಿಸಿ ನಿಮ್ಮ ಅಜಾತ ಶತ್ರುವಾದ ಆರ್ಯ ಉದರವನ್ನರಿದು ಅಜಯರಾಗಬೇಕೆಂಬ ಕುತೂಹಲದಿಂದ ಆ ಆ ಪಾತಾಳ ಲೋಕವನ್ನು ಒಕ್ಕಿ ಬಲಿಚಕ್ರವರ್ತಿಯ ಅರಮನೆಯ ಬಾಗಿಲನ್ನು ಕಾಯ್ತಿದ್ದ ಆರ್ಯನ್ನು ಹಿಡಿಯಲು ಹೋದ ಅಮಿತ ಪರಾಕ್ರಮಶಾಲಿಗಳು ನೀವಲ್ಲವೇ? ಪ್ರಹಸ್ತ, ಸಾಕು ಸಾಕು. ಹೊಗಳಿ ನಮ್ಮಣ್ಣನನ್ನು ಒಂದು ಶೂಲಕ್ಕೇರಿಸಲು ಪ್ರಯತ್ನಿಸಬೇಡಿ. ನಿಮ್ಮಂಥವರ ಹೊಗಳಿಕೆಯಿಂದಲೇ ಮತಿಗೆಟ್ಟು ಶಕ್ತಿ ಸಾಮರ್ಥ್ಯಗಳಿರುವುದೆಂದು ತಿಳಿದು ಅಶ್ವಿನಿ ದೇವತೆಯಿಂದ ಶಾಪವನ್ನು ಹೊಂದಿ ನಿರ್ಮಲಾ ಭಾವರಾದ ಗಗನ ಸಖಿಯರನ್ನು ಸ್ಪರ್ಶ ಮಾಡಿ ಕೊನೆಯಲ್ಲಿ ವೇದವತಿಯ ಶಾಪಕ್ಕೆ ಗುರಿಯಾದವನು ಈ ನಮ್ಮಗ್ರಜನು. ತಲೆಯನ್ನು ಗಲ್ಲುವ ಪುರದೊಳಗೆ ತಲೆಯನ್ನು ಗಲ್ಲುವ ಪುರದೊಳಗೆ ತಲೆಯನ್ನು ಗಲ್ಲುವ ಪುರದೊಳಗೆ ಯಕ್ಷಗರುಡ ಗಂಧರ್ವರ ಹಿಡಿದು ಯಕ್ಷಗರುಡ ಗಂಧರ್ವರ ಹಿಡಿದು ಕದಾ ಚಕ್ರದಿ ಗಟ್ಟಿ ಬರಿವೆ. ತರೇನು ಗಲ್ಲುವ ಪುರದೊಳಗೆ ಪುರದೊಳಗೆ ತರೇನು ಗಲ್ಲುವ ಪುರದೊಳಗೆ ತರೇನು ಗಲ್ಲುವ ಪುರದೊಳಗೆ ತರೇನು ಗಲ್ಲುವ ಪುರದೊಳಗೆ ವಿಭೀಷಣ ಏನನ್ನು ನುಡಿಯುತ್ತಿರುವೆ? ಒಂದೇ ರಕ್ತದಲ್ಲಿ ಜನಿಸಿ ಒಂದೇ ತಾಯಿಯ ತೊಡೆ ಮೇಲೆ ಮಲಗಿತ್ತು ಆತೊಳ ಪರಾಕ್ರಮಿಯು ಭೂರ ಭೀಕರನು ರಕ್ಕಸರು ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನು ಆದ ನಮ್ಮ ಈ ಅಗ್ರತನನ್ನು ಜೊತೆ ನೀನೇ ಹೇಳಿಸುತ್ತಿರುವೆಯ? ಭಲೆ ಭಲೆ ಕುಂಭಕರ್ಣ, ಈ ವಿಭೀಷಣನೇನು ಬಲ್ಲ ನನ್ನ ಪರಾಕ್ರಮವನ್ನ? ನಾನು ಜಗಮಲ್ಲ, ಈ ಜಗವನ್ನೇ ಸೃಷ್ಟಿಸಿರುವ ಆ ಬ್ರಹ್ಮದೇವನೇ ನನ್ನ ಅರಮನೆಯಲ್ಲಿ ಪಂಚಾಂಗವನ್ನು ಓದುವ ಪಂಡಿತನನ್ನಾಗಿ ಮಾಡಿಕೊಂಡಿರುವೆನು. ಗಗನವೇ ಅಲ್ಲದೆ ನವಗ್ರಹಗಳನ್ನೇ ಎಡಲು ತಂದು ನನ್ನ ಸಿಂಹಾಸನದ ಮೆಟ್ಟಿಲುಗಳನ್ನಾಗಿ ಅಲಂಕಾರಗೊಳಿಸಿಕೊಂಡಿರುವೆನು. ದಿಗ್ಭಿಕ್ತಿಗಳೇ ಬಿರಿದು ಗಗನವೇ ಹೊರೆದು ಪೃಥ್ವಿಯೇ ತಲ್ಲಣಗೊಳಿಸುವಂತೆ ಮಾಡಬಲ್ಲ ಈ ದಶಕಂಠನು ಬೃಢನ ಭಕ್ತನು. ಅವನಿಗೊಬ್ಬನಿಗಲ್ಲದೆ ಈ 14 ಲೋಕದಲ್ಲಿ ಯಾರಿಗೂ ತಲೆಬಾಗನು ಈ ದಕ್ಷಿಣೇಶ್ವರದ ನಾಟ್ಯ ಸ್ವರೂಪವ ನರ್ತಿಸುವ ಸಮಯದೋ ನಾಟ್ಯ ಸ್ವರೂಪವ ನರ್ತಿಸುವ ಸಮಯದೋ ರಜದ ಗಿರಿಯ ಮೇಲೆತ್ತಿ ನಲಿದವನು ನಾನು. ಆ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ಮುಕ್ಕಣ್ಣ ಶಿವನೇ ಮುಗ್ಗರಿಸಿ ನಿಜ ಭಕ್ತನಾದ ನನ್ನನ್ನು ನೋಡಿ ಕರುಣಿಸಿ ವರವಿತ್ತು ಜಗವೇ ಅಚ್ಚರಿ ಪಡುವಂತೆ ಮಾಡಿದ ಈ ದಶಕಂಠ ರಾವಣನಿಗೆ ಅದಾರು ಸಾಟಿ. ಇಂಥ ನನಗೆ ಸಾಮಾನ್ಯ ಸ್ತ್ರೀಯಾದ ವೇದವತಿಯ ಶಾಪ ತೃಣಕ್ಕೆ ಸಮಾನವಾದದ್ದು. ಶಿವ ಶಿವ ಎಂಬ 2 ಅಕ್ಷರದಿಂದಲೇ ಸರ್ವ ದೋಷಗಳನ್ನು ನಿವಾರಣೆ ಮಾಡಿಕೊಳ್ಳಬಲ್ಲ ಈ ದಶಕಂಠನು ಆ ಕವರ್ದಿನಿಯನ್ನು ಪಂಚಭೂತಗಳಿಗೆ ಒಡೆಯನಾದ ಪರಶಿವನನ್ನು ಆರಾಧಿಸಿ ನವವ್ಯಾಕರಣ ಪಂಡಿತನೆಂಬ ಬಿರುದಾಂಕಿತನು ಈ ದಕ್ಷಿಣೇಶ್ವರನ. ನಿಜ ಪ್ರಭು ನಿಜ.
ನಿಮ್ಮ ನುಡಿಗಳು ಏಡಿಯಾದವನಿಗೂ ತೀರತ್ವವನ್ನು ತಂದು ಕೊಡುತ್ತದೆ. ಅದಾವ ಜನ್ಮದ ಪುಣ್ಯವು, ಅದಾವ ದೈವದ ಬಲವು. ನಾನು ನಿಮ್ಮಂತವರ ಬಳಿ ಮುಖ್ಯಮಂತ್ರಿ ಆದದ್ದಕ್ಕೆ ನನ್ನ ಜನ್ಮ ಸಾರ್ಥಕವಾಯಿತು. ನಿಜ ನಿಜ ಕಾಟೋಬಟ ವೀರ ಸಿಂಹರೆಂದೆನಿಸಿ ತ್ರಿಜಗದ ರಾವಣ ಕುಂಭಕರ್ಣನೆಂಬ ಸಹೋದರರು ದರೆ ಉಳಿಯುವುದೇ ಶತ್ರುಗಳ ಎದುರಾಗುವರೆ. ಹಜ ಹರಿ ಇಂದ್ರಾದಿ ದೇವತೆಗಳೇ ಗಡಗಡನೆ ನಡಗುವರು. ಅಮಿತ ಪರಾಕ್ರಮಶಾಲಿಯಾದ ನಮ್ಮ ಅಗ್ರಜನ ಸಾಧನೆಯನ್ನು ಸಾಮಾನ್ಯವಾದುದೇ. ಆ ಲೋಕನಾಯಕನ ವಾಸವಾಗಿದ್ದ ಕೈಲಾಸ ಪರ್ವತವನ್ನೇ ತನ್ನ ತೋಳುಗಳಿಂದ ಎತ್ತಿ 14 ಲೋಕಗಳಿಗೆ ಅಚ್ಚುನುಂಟು ಮಾಡಿದ ದಿಟ್ಟ ಧನದಾಸುರ ವೀರನಾರ್ಯ ಗರ್ಭ ಸಂಜಾತರು ಈ ರಾವಣ, ಈ ಕುಂಭಕರ್ಣ. ಹೀಗಿರುವಲ್ಲಿ ನಮಗೆ ಶತ್ರುವಂತಿರಲಿ ಆ ಮೃತ್ಯು ದೇವತೆಯು ನಮ್ಮನ್ನು ಮುಟ್ಟಲಾರಳು. ಕಾರಣ ಅಚಲವಾದ ಭಕ್ತಿಯಿಂದ ನಿತ್ಯ ನಿರಂಜನನನ್ನೇ ಭಜಿಸುತ್ತಾ ಸುತ್ತಿಸುತ್ತಾ ಮೃತ್ಯುಂಜಯನನ್ನೇ ವಶ ಮಾಡಿಕೊಂಡಿರುವ ನಮಗೆ ಮೃತ್ಯು ದೇವತೆಯು ಸಹೋದರರದೇ ಅವಳೆಂದಿಗೂ ವಿರೋಧಿಯಲ್ಲ. ನಾವು ಮುನಿದೆದ್ದಿರುತ್ತಾರೆ ಆ ಮುಖ್ಯ ಬಿಡುವರು ಎಚ್ಚರವಿರಲಿ ಲೋಕಕ್ಕೆ. ನಿಜ ಕುಂಭಕರ್ಣ, ನಿನ್ನ ಮಾತುಗಳು 100ಕ್ಕೆ 100 ಸತ್ಯ. ಈ ಶತಯೋಜನೆಯುಳ್ಳ ಸರದಿಯನ್ನು ದಾಟಲು ಸಪ್ತ ಋಷಿಗಳೇ ಆಗಲಿ ದೇವತೆಗಳೇ ಆಗಲಿ ಆ ನನ್ನ ಅಜಾತ ಶತ್ರುವಾದ ಹರಿಗೂ ಕೂಡ ಸಾಧ್ಯವಿಲ್ಲ. ರಾವಣೇಶ್ವರ, ಆಲಿಸಬಾರದೆನು ಸೋದರ, ಆಲಿಸಬಾರದೆನು, ಆಲಿಸಬಾರದೆನು ಸೋದರ, ಆಲಿಸಬಾರದೆನು ಸೋದರ.